नमस्तस्मै गुणातीत विभवाय परात्मने नमः। दारुकाचार्यां जगद्गुरुं ಪ್ರಪ್ರಥಮದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನೇ ಮೊದಲುಗೊಂಡು ಬಸವಾದಿ ಶರಣರನ್ನ ಭಕ್ತಿಪೂರ್ವಕವಾಗಿ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಶ್ರೀ ಕ್ಷೇತ್ರದ ಒಡೆಯರಾಗಿರ್ತಕ್ಕಂಥ ಮಹಾಮಹಿಮನು ಜಗದೋದ್ಧಾರಕನು ಮನುಕುಲವನ್ನ ಉದ್ಧಾರ ಮಾಡಲಿಕ್ಕೆ ಧರೆಯೊಳು ಅವತರಿಸಿ ಬಂದಿರುವಂತಹ ಸಾಕ್ಷಾತ್ ಶ್ರೀ ಗಿರಿಯ ಒಡೆಯ
ಮುನಿಮಲ್ಲಿಕಾರ್ಜುನನ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಅಂಥಪ್ಪ ದಿವ್ಯ ಚೇತನಾ ಶಕ್ತಿಗೆ ಚೈತನ್ಯ ಮೂರ್ತಿಯಾಗಿರ್ತಕ್ಕಂತಹ ಶ್ರೀ ಮುನಿಮಲ್ಲೇಶ್ವರನನ್ನ ಬಹಳ ಪ್ರೀತಿಯಿಂದ ಅವನನ್ನೇ ಮದುವೆ ಆಗಬೇಕು ಅಂತಕ್ಕಂಥ ಒಂದು ಸದ್ಯಾಭಿಲಾಷೆಯನ್ನಿಟ್ಟುಕೊಂಡು ವಿವಾಹವಾಗಿರ್ತಕ್ಕಂತಹ ಜಗನ್ಮಾತೆ ಮೋಕ್ಷಾಂಬಿಕಾ ದೇವಿಯ ಶ್ರೀಚರಣಗಳಲ್ಲಿಯೂ ಕೂಡ ದೀರ್ಘದಂಡ ನಮನಗಳನ್ನು ಸಮರ್ಪಿಸಿ ಈ ಪವಿತ್ರವಾಗಿರ್ತಕ್ಕಂತಹ ಮುನಿಮಲ್ಲೇಶ್ವರನ ಒಂದು ಮಹಾಪುರಾಣವನ್ನ ಪ್ರತಿನಿತ್ಯದ ಪದ್ಧತಿಯಂತೆ ಈ ಪವಿತ್ರವಾಗಿರ್ತಕ್ಕಂತಹ ವೇದಿಕೆಯಲ್ಲಿ ಉಪಸ್ಥಿತರಾಗಿ ಪುರಾಣವನ್ನ ವಾಚನ ಮಾಡುವುದರ ಜೊತೆಯಲ್ಲಿ ಸಕಾಲಕ್ಕೆ ಸರಿಯಾಗಿ ಸಂದರ್ಭಕ್ಕೆ ಅನುಗುಣವಾಗಿರ್ತಕ್ಕಂತಹ ಗೀತೆಗಳನ್ನು ಹಾಡೋದ್ರ ಮುಖಾಂತರ ಜನರನ್ನ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ವೇದಮೂರ್ತಿ ಶರಣಬಸವ ಗವಾಯಿಗಳವರೇ, ತಬಲಾಪಟುವಾಗಿರ್ತಕ್ಕಂತಹ ಮಲ್ಲೇಶ್ ಕುಮಾರ್ ಅವರೇ, ಈ ಶ್ರೀ ಕ್ಷೇತ್ರದ ಎಲ್ಲ ಧರ್ಮದರ್ಶಿಗಳೇ, ಹಾಗೇನೆ ಸೇವಾ ನಿರತರಾಗಿರ್ತಕ್ಕಂಥ ಕ್ಷೇತ್ರದ ಸದಸ್ಯ ವೃಂದವೇ, ಈ ಮೋಕ್ಷಪುರದ ಅರ್ಥಾತ್ ಮೋಕಾಗ್ರಹ ಸಜ್ಜನರೇ, ತಾಯಂದಿರೇ, ಅಕ್ಕ ತಂಗಿಯರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಇಂದಿನ ಒಂದು ಮಹಾಪುರಾಣವನ್ನ ಯಥಾವತ್ತಾಗಿ ಪ್ರಾರಂಭ ಮಾಡತಕ್ಕಂಥವರಾಗೋಣ. ತತ್ಪೂರ್ವದಲ್ಲಿ ಮಹಾಜ್ಞಾನಿಗಳಾಗಿರ್ತಕ್ಕಂಥ ಅಣ್ಣ ಬಸವಣ್ಣನವರು ಒಂದು ವಚನದೊಳಗೆ ಬಹಳ ಸುಂದರವಾಗಿ ಚಂದವಾಗಿ ನಮ್ಗೆ ಅಪ್ಪಣೆಗೊಳಿಸ್ತಾ ಬರ್ತಾರೆ. ಈ ಪವಿತ್ರವಾಗಿರ್ತಕ್ಕಂಥ ಮಾನವ ಜನ್ಮದಲ್ಲಿ ಬಂದಂತ ನಾವುಗಳು ಏನ್ ಮಾಡ್ಬೇಕಾಗಿತ್ತಲ್ಲ ಅದನ್ನು ಮಾಡ್ತಾ ಇಲ್ಲ. ಈ ಮಾನವ ಬಹಳ ಶ್ರೇಷ್ಠ ಅಂತ ಹೇಳ್ತದೆ ಶಾಸ್ತ್ರ. 74 ಲಕ್ಷ ಜೀವರಾಶಿಗಳೊಳಗ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಯಾವುದಾದ್ರೂ ಇದ್ರೆ ಅದು ಮಾನವ ಜನ್ಮ ಹೇಳಿದ್ರು. ಅದಕ್ಕೆ ವಚನಕಾರ ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿಗ ಅಂತೇಳಿ. ಪಾಪ ಅವರು ಬಹಳ ಚಂದ ಹೇಳ್ತಾರೆ, ಮಾನವ ಜನ್ಮ ದೊಡ್ಡದಪ್ಪ, ಬಹಳ ದೊಡ್ಡದು. ಯಾರು ಕೇಳ್ಬೋದು, ಎಷ್ಟು ದೊಡ್ಡ ಸ್ವಾಮಿ, ಇಂತ ದೊಡ್ಡವಲ್ಲ ಪ್ರಾಣಿಗಳು ಅಂತ. ಆದರೆ ದೇಹದಿಂದ ದೊಡ್ಡದಿರಬಹುದು, ಆದ್ರೆ ಜ್ಞಾನದೊಳಗ ಯಾವೂ ದೊಡ್ಡದಿಲ್ಲ. ಎಲ್ಲದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಜನ್ಮ ಯಾವುದು ಅಂದ್ರೆ ಮಾನವ ಜನ್ಮ. ಇಂಥ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮದಲ್ಲಿ ಬಂದು ಅದಕ್ಕೆ ಶರಣರು ಬಹಳ ಚಂದ ಹೇಳ್ತಾರೆ, ಮಹಾತ್ಮರ ಇರುವ ನದಿಯ ಬಿಡುಗಡೆ ಆ ಕಾಗಿ ಕೋಳಿಗಳಿಗಿಂತ ಕರಕಷ್ಟ ಕಾಣ ಅಂತೇಳಿ. ಈ ಮನುಷ್ಯ ಜನ್ಮ ಏನು ಬಂದಿದೆ ಖರೆ, ಆದ್ರೆ ನಾವು ಯಾಕೆ ಬಂದೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಹಳಷ್ಟು ಮಂದಿ ಯಾಕೆ ಬಂದೀವಿ ಅಂತ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಪುರಾಣಕ್ಕೆ ಬಂದೀವಿ ಅಂತ ಹೇಳ್ತಾರೆ, ಇನ್ನ ಕೆಲವರು ನಾವೇನು ದರ್ಶನಕ್ಕೆ ಬಂದೀವಿ ಅಂತ ಹೇಳ್ತಾರೆ, ಇನ್ನ ಕೆಲವರು ಬಂದೀವಿ ಅಂತ ಹೇಳ್ತಾರೆ. ಇನ್ನ ಯಾರ್ಯಾರು ಹೊತ್ತು ಬಂದೀವಿ, ಬರಬಾರ್ದಾಗಿತ್ತು ಬಂದೀವಿ. ಮತ್ತು ಪುರಾಣಕ್ಕಲ್ಲ, ಈ ಭೂಮಿಗೆ ಬರಬಾರ್ದಾಗಿತ್ತು ಅಂತ ಹೇಳ್ತಾರೆ ಮಹಾತ್ಮರು. ನಾವು ಬರಬಾರ್ದಾಗಿತ್ತು ಬಂದೀವಿ, ಬಂದ ದಾರಿಯನ್ನು ನೋಡಿಕೊಳ್ಬೇಕಲ್ಲ. ನಾವು ಎಲ್ಲಿಂದ ಬಂದೀವಿ ಅಲ್ಲಿಗೆ ಹೋಗ್ಬೇಕಲ್ಲ. ಮತ್ತೆ ಒಳ್ಳಿ ಮತ್ತೆ ನೀವೆಲ್ಲ ಎಲ್ಲಿಂದ ಬಂದಿದ್ದೀವಿ, ಎಲ್ಲಿಂದ ಬಂದೀವಿ, ಮನೆಯಲ್ಲಿ ಬಂದೀವಿ. ಮತ್ತೆ ಒಳ್ಳೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಹೌದಾ? ಮತ್ತೆ ಎಲ್ಲೆಲ್ಲಾರೋ ಹೋಗ್ಬೇಕಿಯ, ಎಲ್ಲಿ ಯಾವ ಊರಲ್ಲಿ ಬಲ್ಲಾರಗಳಿಂದ ಬಂದಿದ್ದೀವಿ ಅಲ್ಲಿಗೆ ಹೋಗ್ಬೇಕು, ತಂಬರಳಿಂದ ಬಂದಿದ್ದೀವಿ ಅಲ್ಲಿಗೆ ಹೋಗ್ಬೇಕು, ನಾಗೇನಹಳ್ಳಿಯಿಂದ ಬಂದಿದ್ದೀವಿ ಅಲ್ಲಿಗೆ ಹೋಗ್ಬೇಕು. ಹೋಗ್ಲಿಲ್ಲ. ಈ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮವನ್ನು ಕೊಟ್ಟು ಇಲ್ಲಿ ಬಂದಿರಿ. ಇವ್ರು ಯಾರು ಎಂಥವ್ರು ಅನ್ನೋದು ಗೊತ್ತಿಲ್ಲ ಅಂದ್ರೆ ಗತಿಯಾಗಿ
ಚಾಣಾಕ್ಷ ಮಹಾತ್ಮರು ಅಂಥ ವಿಚಾರವನ್ನು ತಿಳಿಯಲಿ ಅಂತಲೇ ಈ ಮಹಾಪುರಾಣವನ್ನ ನಮ್ಗೆ ಹೆಚ್ಚಿಕೊಟ್ಟಾರೆ. ನಾವೇನಾದ್ರೂ ತಿಳಿಲಿಲ್ಲ ಅಂದ್ರೆ ನಮಗಿಂತ ಒಂದು ಪ್ರಾಣಿ ಪಕ್ಷಿಗಳ ಮೇಲೂ ಅದಕ್ಕಿಂತ ಕನಿಷ್ಠರಾಗತಕ್ಕಂಥವ್ರು ಆಗ್ತಾ ಇದ್ದೇವೆ ನಾವು. ಅದಕ್ಕೆ ಅಣ್ಣ ಬಸವಣ್ಣನವರು ಹೇಳಿದ್ರು, ವ್ಯಾದನೊಂದು ಮೊಲನ ತಂದೊಡೆ ಸಲುವ ಹಾದಕ್ಕೆ ಬಿಳಿವರೆಯ. ವ್ಯಾದನೊಂದು ಮೊಲನ ತಂದೊಡೆ ಸಲುವ ಹಾಗಕ್ಕೆ ಬಿಳಿವರೆಯ. ನೆಲನಾಳದ ಹೆಣನೆಂದರೆ ಒಂದಡಕೆಗೆ ಕುಂಬುವರಿಲ್ಲ ನೋಡ. ಮೊಲನಿಂದ ಕರಕಷ್ಟ ನರನ ಬಾಳುವೆ, ಮೊಲನಿಂದ ಕರಕಷ್ಟ ನರನ ಬಾಳುವೆ, ಸಲೆ ನಮ್ಮ ಕೂಡಲ ಸಂಗಮ ದೇವನ. ಒಬ್ಬ ಬೇಟೆಗಾರ ಒಂದು ಮೊಲವನ್ನು ಹೊಡ್ಕೊಂಡು ಬಂದು ಬಜಾರ್ನೊಳಗಿಟ್ರೆ, ಮಾರ್ಕೆಟ್ನೊಳಗಿಟ್ರೆ ಅದಕ್ಕೆ ಬೆಲೆ ಕೊಟ್ಟು ತಗೊಂಡು ಹೋಗ್ತಾರೆ, ಬೆಲೆ ಕೊಟ್ಟು ತಗೊಂಡು ಹೋಗ್ತಾರೆ. ಇದಕ್ಕೆ ಬೆಲೆ ಎಷ್ಟು ನಾ ತಗೊಂತೀನಿ ನೀ ತಗೊಂತೀನಿ ಅಂತಾರೆ. ಒಂದು ಮೊಲ ಕನಿಷ್ಠವಾಗಿರ್ತಕ್ಕಂಥ ಪ್ರಾಣಿ, ಒಂದು ಮೊಲ ಮಾರ್ಕೆಟ್ ಒಳಗಿಟ್ರೆ ನನಗೆ 10 ರೂಪಾಯಿ ಕೊಡು, 50 ರೂಪಾಯಿ ಕೊಡು, 100 ರೂಪಾಯಿ ಕೊಡು ಅಂತ ಕೇಳ್ತಾರೆ. ಮತ್ತೆ ಇದು ಏನಾದ್ರು ತಗೊಂಡೋಗಿ ಮಾರ್ಕೆಟ್ ಒಳಗಿಟ್ರೆ ಇದು ಬಾದ ಮೇಲೆ, ಈಗಲ್ಲ, ಈಗಿಟ್ರೆ ಯಾರಾದ್ರೂ ಕರ್ಕೊಂಡೋಗ್ತಾರೆ. ಇದು ಹೋಯ್ತಪ್ಪ ಎಲ್ಲ ಶಿವಾಯನ ಗಾಡಿ ಕುಂದಿರ್ಸೋ ಸಂದರ್ಭದಾಗ ತಗೊಂಡೋಗಿ ಬಾಜಾರ್ದಾಗ ಇಟ್ರೆ ಯಾರಾದ್ರೂ ತಗೊಂತಾರ? ಅಕಸ್ಮಾತ್ ಒಂದು ಸಾರಿ ಹಿಂಗಾಗಿತ್ತು ಪುರಾಣಕ್ಕೆ, ಒಂದು 4 ಜನ ಕಲ್ತು ಬರ್ತಿದ್ರು. ಬರೋ ಮುಂದೆ ಅದ್ರಾಗ ಒಬ್ಬವ ಠಮಾರಾಗಿರ್ತಾರೆ ಹೋಗಿದ್ದಾರೆ. ಅವ್ರು ಉಳಿದಂತ ಒಂದು 3-4 ಜನ ಪಾಠ ದೂರದಿಂದ ಬಂದಿವಿ ಪುರಾಣಕ್ಕಂತ. ಮತ್ ಈಗ ಮಾಡಿ ಹೋದ್ರೆ ಹಂಗ, ಅದಕ್ಕೆ ಇವ್ರು ಇಲ್ಲೆಲ್ಲ ಇಟ್ಟು ಹೋಗೋಣ ಅಂತೇಳಿ ಅಲ್ಲಿ ಪುರಾಣದ ಮಂಟಪದ ಪಕ್ಕದ ಒಂದು ಮನೆ ಇತ್ತಂತ ಹೋಗಿ ಅವ್ರಿಗೆ ಕೇಳ್ತಾರೆ, ಏನ್ರಪ್ಪ ಇದು ನಾವು ಪುರಾಣಕ್ಕಂತ ಬಂದಿದ್ವಿ, ಇವ್ ಹಿಂಗಾಗಿ ಬಿಟ್ಟಾನ, ಪುರಾಣ ಮುಗಿಯತಕ್ಕಲ್ಲ ನಿಮ್ಮ ಮನೆಗೆ ಇಟ್ಕೊಂಡು ಹೋಗ್ಬೇಕು. ಅವ್ರಂದ್ರಂತ ಮೊದಲು ತಗೊಂಡು ಹಾಕೊಂಡು ನಮ್ಮ ಊರಾಗ ಕೂಡ ಇರಬಾರ್ದು, ಯಾರ್ತೈತೆ ನೋಡು ಅಂತ ಅವ್ರು ಮಾತಾಡ್ತಕ್ಕಂಥವ್ರಾಗಿದ್ದಾರೆ. ಯಾವಾಗ ಸ್ವಲ್ಪ ಪುರಾಣಕ್ಕೆ ಹೋಗ್ತೀನಿ ಇಲ್ಲಿ ಕೊಡ್ತೀನಿ ಅಂದ್ರೆ ಹಿರಿಯ ತಮ್ಮ ಅಂದ್ರೆ ಕೊಡ್ತೀಯಪ್ಪ, ಅಲ್ಲಿ ನಾಯಿ ಕಡಿತಾವು ಅದಕ್ಕೆ ಒಳಗಿಡು ಅಂತ. ಕಾಲಾನ ಚಪ್ಲಿ ಹೊರಗೆ ಬಿಡಬೇಡ, ಒಳಗಿಡು ಅಂತಾರೆ. ಈ ಶರೀರ ಹೋಯ್ತಂದ್ರೆ ಈ ಊರಾಗ, ಈ ಮನೆ ಮುಂದೆ ಅಲ್ಲ, ಕಟ್ಟೆ ಮೇಲೆ ಅಲ್ಲ, ಬಾಜಾರ್ದಾಗಲ್ಲ, ಈ ಊರಾಗ ಬ್ಯಾಡ ತಗೊಂಡು ಹೋಗ್ರಿ ಅಂತ. ಎಷ್ಟು ಬೆಲೆ ಐತಲ್ಲ, ಇಷ್ಟೇನೆ ಇದ್ರ ಬೆಲೆ. ಒಂದು ಮೊಲ ಬಾಜಾರ್ದಾಗ ಇಟ್ಟರೆ ನನಗೆ ಬೇಕು ನಿಮಗೆ ಬೇಕು ಅಂತಾರೆ. ಈ ರಾಜ್ಯವನ್ನು ಆಳತಕ್ಕಂಥ ರಾಜನ ಶರೀರ ಹೋಗಿದ್ದೆ ತಗೊಳ್ರಿ, ಏನು ದುಡ್ಡು ಕೊಡೋದು ಬೇಡ, ದುಡ್ಡ ಬೇಡ, ಸುಮ್ಮನೆ ತಗೋರಿ ಅಂದ್ರೆ ಬೇಡ ಅಂತಾರಲ್ಲ. ಅದಕ್ಕೆ ಮೊಲನಿಂದ ಕರಕಷ್ಟ ನರನ ಬಾಳುವೆ. ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಪ್ರಾಣಿ ಮೊಲ ಬೇಕು, ಅದಕ್ಕಿಂತ ಕನಿಷ್ಠವಾಗಿರ್ತಕ್ಕಂಥದ್ದಾಗಿದೆ ಈ ಶರೀರ. ಇದಕ್ಕೆ ಬೆಲೆ ಬರಬೇಕು ಅಂದ್ರೆ ಅಂಥ ಯಾವ ಮುದಿಮಲ್ಲಯ್ಯನ ಧ್ಯಾನವನ್ನು ಮಾಡಿ ಮೋಕ್ಷಾಂಬಿಕಾದೇವಿಯ ನಾಮಸ್ಮರಣೆಯನ್ನು ಮಾಡುವುದರ ಮುಖಾಂತರ ಈ ಜನ್ಮ ಸಾರ್ಥಕ್ಯ ಮಾಡಿಕೊಳ್ತಕ್ಕಂಥವ್ರು ಆಗಬೇಕು ಅಂತಕ್ಕಂಥ ವಿಚಾರವನ್ನ ಅರಿತಂತ ನಮ್ಮವರು ಈ ಪುರಾಣವನ್ನ ಕನಿಷ್ಠ ಒಂದು 11 ದಿವಸ ಆದರೂ ಇದು ನಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಇದು ಬಹಳಷ್ಟು ದಿನ, ಸುಮಾರು 1 ತಿಂಗಳು ನಡೆದು ಪುರಾಣ, 1 ತಿಂಗಳು ನಡೀತು ಅದ್ಭುತ ಪುರಾಣ. ಆನಂತರ 21 ದಿನಕ್ಕೆ ಬಂತು, ಆಮೇಲೆ 18 ದಿನಕ್ಕೆ ಬಂತು, ಈಗ 11 ದಿನಕ್ಕೆ ಬಂದ. ಚಾಂದ ಬೇಸ ಜಲ್ದಾಗ ಹೆಂಗಾಗ್ಬೇಕಂದ್ರೆ ಪುರಾಣ ಗಡ್ಲೆ ಕೈ ಕೊಳ್ತಾನೆ, ಯಾವಾಗ ಇರ್ತದೆ ಯಾವಾಗ ಆಗಬೇಕಲ್ಲ. ಸುಮ್ಮನೆ ಯಾಕಂತ ಸುತ್ತಿಕೊಂಡ್ರೆ ಬರೋರಿಗೂ ಜಾಸ್ತಿ, ಅಪ್ಪ ಏನ್ ಪುರಾಣ ಇಟ್ಟಿರಿ ಅಪ್ಪ, ಸಾಕಾಗಿ ಹೋಗೈತೆ. ಬಂದ್ರೆ ಒಂದು ಕಷ್ಟ, ಬರ್ಲಿದ್ರು ಒಂದು ಕಷ್ಟ. ಬರ್ಲಿಲ್ಲ ಬರೋರು ಅಂತೀರಿ, ಬಂದ್ರೆ ನಿಮ್ ಪುರಾಣಕ್ಕಿಂತ ಬಿರ್ರ ಅವೆಂತ ಸೊಳ್ಳೆ ಅವ್ರದ್ದು ಅಂತಾರೆ. ಅದಕ್ಕೆ ಹಂಗೇನು ಮಾಡಿಲ್ಲ. ನಮ್ಮ ಕಾರ್ಯಕರ್ತರು, ನಮ್ಮ ಕಮಿಟಿಯವರು ಸಾಕು ಒಂದು 11 ದಿವಸ ಅಂತೇಳಿ ಬಹಳ ಚಂದ ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಬಂದಾರೆ. ಅಂಥದ್ದು ರೆಡಿಯಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಆ ಜಗದೀಶನಾಗಿರ್ತಕ್ಕಂಥ, ಜಗನ್ನಾಥನಾಗಿರ್ತಕ್ಕಂಥ ಮುದಿಮಲ್ಲೇಶನ ಕೃಪಾಶೀರ್ವಾದಕ್ಕೆ ಪ್ರಾಪ್ತರಾಗೋಣ ಅನ್ನೋ ವಿಚಾರವನ್ನು ಪೂರ್ವಪೀಠವಾಗಿ ತಿಳಿಸಿ ಈಗ ಪುರಾಣ ಭಾಗಕ್ಕೆ ಬರೋಣ. ಆ ಪೂರ್ವದಲ್ಲಿ ಗವಾಯಿಗಳ ಒಂದು ಗೀತೆಯನ್ನು ಮಾಡಿದ್ದಾರೆ. ವಿಚಾರ ನೋಡೋಣ.
ಅಂಥ ಶಿವನನ್ನ ಮೆಚ್ಚಿಸೋದು ಏನ್ ದೊಡ್ಡ ಅಗಾಧ, ಏನಗಾಧ ಅಂತ ಕೈಲಾಸ ಮಾಡಿದವರಿಲ್ಲ. ಪರಮಾತ್ಮ ಯಾವಾಗಲೂ ನಮ್ಮಲ್ಲೇ ಇರ್ತಕ್ಕಂಥವನಾಗಿದ್ದಾನೆ. ಅವನ ಮೇಲೆ ನಮಗೆ ನಿಷ್ಠೆ ಇರಬೇಕು. ನಿಷ್ಠೆಯಿಂದ ಭಜನೆ ಮಾಡಿದರೆ ತಾನಾಗಿಯೇ ಬರ್ತಕ್ಕಂಥವನ್ನಾಗ್ತಾ ಇದ್ದಾನೆ, ತಾನಾಗೆ ಬರ್ತಾ ಇದ್ದಾನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಯಾವ ಮಹಾಪ್ರತಿಮಳಾಗಿರ್ತಕ್ಕಂತಹ ಜಗನ್ಮಾತೆ ಪಾರ್ವತಿಯ ವಶೀಭೂತಳಾಗಿರ್ತಕ್ಕಂತಹ ಮೋಕ್ಷಾಂಬಿಕಾ ದೇವಿ ಹೇಳ್ತಾ ಇದ್ದಾಳೆ, ಆಯ್ತಮ್ಮ ಅವನನ್ನ ಒಪ್ಪಿಸಬೇಕಾದ್ರೆ ಎನ್ನಳವಲ್ಲ, ನನ್ನಿಂದಾಗ್ತಕ್ಕಂಥ ಕಾರ್ಯ ಅಲ್ಲ ಅನ್ನುತ್ತಿರುವಾಗ ಮುಂದೆ ಏನು ನಡೀತದೆ ನೋಡೋಣ. ಚಂಚಲ ಮನಗೆ ಚಂಚಲ ಮನಗೆ ಜಪದ ಭವೇಗೆ ಜಪದ ಭವೇಗೆ ಚಂಚಲ ಮನಗೆ ಚಂಚಲ ಮನಗೆ ಗೋಪಿಕಾ ಭಕ್ತಿಯು ಅಮ್ಮಿಗೆ ಗೋಪಿಕಾ ಭಕ್ತಿಯು ಅಮ್ಮಿಗೆ ಮಾತಾ ಪಿತಾ
ನಮ್ಮಂಥವರಿಗೆ ಆ ಪರಮಾತ್ಮ ಹಾಗೆ ಒಲಿತಾನ ಅಂತೇಳಿ ಬಹಳ ಮಮತೆಯಿಂದ ಬಹಳ ಕರ್ತುರತೆಯಿಂದ ಮಗಳ ಮೇಲಿರ್ತಕ್ಕಂಥ ಮೋಹ ಪರವಶನಾಗಿ ಮಾತಾಡ್ತಾ ಇದ್ದೀವ. ಅವನನ್ನ ಯಾಕೆ ಬಯಸ್ತೀಯ ತಾಯಿ? ಅವನಲ್ಲಿ ನಾವೆಲ್ಲಿ? ಎತ್ತನ ಮಾಮರ ಎತ್ತನ ಕೂದಿವೆ, ಎತ್ತನಿಂದೆತ್ತ ಸಂಬಂಧವಯ್ಯ. ಎಲ್ಲಿ ಕೈಲಾಸದಲ್ಲಿ ಏನಾಗಿರ್ತಕ್ಕಂಥ ಪರಮಾತ್ಮ, ಎಲ್ಲಿ ಮೋಕ್ಷ ಪರದಲ್ಲಿರ್ತಕ್ಕಂಥ ನಾವೆಲ್ಲಿ? ಅವನನ್ನ ಬಯಸಿದ್ರೆ ಸಾಧ್ಯನ ತರಲಿಕ್ಕೆ? ಎಂಥವರ ಕೈಯಿಂದಾಗಿಲ್ಲವ? ನಾರದ ಪರಾಶರ ವ್ಯಾಸ ವಾಮಾದಿ ಮುನಿವರನು. ಎಂಥವರು? ನಾರದ, ಪರಾಶರ, ವ್ಯಾಸ. ಈಗ ನೋಡಿ, ಬಹಳಷ್ಟು ಜನ ಸಮಸ್ತ ಉದಾಹರಣ ಶ್ರೇಣಿಗಳು, ಅವರು ಸಾಮಾನ್ಯದವರಲ್ಲ. ಸಪ್ತ ಮಹಾಋಷಿಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ಯತಿವರೇಂದ್ರರೇ ತಪಸ್ಸು ಮಾಡಿ ಎಷ್ಟೋ ದಿನಗಳ ಕಾಲ ಹಣ್ಣು ಫಲಾದಿಗಳನ್ನು ಸೇವಿಸಿ ಅವರನ್ನು ಕಾಣದೆ ಹೋಗಿರ್ತಕ್ಕಂಥ ಎಷ್ಟೋ ಜನ. ಅಂಥದ್ರಲ್ಲಿ ನಮ್ಮಂಥವರಿಗೆ ಆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಸಿಗೋದು ಯಾವಾಗವ? ಅವನು ಯಾಕೆ ಬೇಡ್ತಾ ಇದೆಯಾ? ಅವನನ್ನು ಯಾಕೆ ಕೇಳತಕ್ಕಂಥವಳು ಆಗ್ತಾ ಇದೆಯಾ? ಮಗಳಾಗಿರ್ತಕ್ಕಂಥ ಮೋಕ್ಷಾಂತಿ ಹೇಳ್ತಾ, ಏನಪ್ಪ ಏನು ಮಾತಾಡ್ತಾ ಇದೆಯಾ? ಪರಮಾತ್ಮನನ್ನು ಒಲಿಸುವುದೇನು ಅಷ್ಟೊಂದು ಕಷ್ಟದ ಕೆಲಸ ಅಲ್ಲ, ನಿಮಿಷ ಮಾತ್ರದಲ್ಲಿ. ಯಾಕಂದ್ರೆ ಮಹಾಭಾರತದೊಳಗೆ ಒಂದು ಸನ್ನಿವೇಶ ಬರ್ತದೆ. ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆಯಬೇಕಾಗಿದ್ರೆ ಸುಮಾರು ವರ್ಷಗಳ ಕಾಲ ತಪಸ್ಸು ಮಾಡಿದನು. ಇಂದ್ರಕೀಲಾದ್ರಿಯಲ್ಲಿ ಹೋಗಿ ಹಿಮಗಿರಿಜಾ ರಮಣನೊಡನೆ ಅವನನ್ನು ಒಪ್ಪಿಸಿ, ಅವನನ್ನು ಮೆಚ್ಚಿಸಿ ಆ ಪಾಶುಪತಾಸ್ತ್ರವನ್ನು ಪಡೆದಂತ 12 ವರ್ಷಗಳ ಕಾಲ ತಪಸ್ಸು ಮಾಡಿ. ಆದರೆ ಅಂತ ಪಾಶುಪಥವನ್ನು ಪಡೆದು ಯಾವ 3 ಲೋಕದ ಗಂಡನಾಗಿರ್ತಕ್ಕಂಥ ಅರ್ಜುನ ಬಂದು ತಮ್ಮ ಸಹೋದರರಾಗಿರ್ತಕ್ಕಂಥ ಎಲ್ಲರಿಗೂ ಹೇಳಿದಂತ, ಏ ಭೀಮದೇವ ನೋಡಿಲ್ಲಿ, ಧರ್ಮಜ ನೋಡಿಲ್ಲಿ, ನಕುಲ ಸಹದೇವಾದಿಗಳಿರ ನೋಡು, ನಾನು ಪರಮಾತ್ಮನನ್ನು ಮೆಚ್ಚಿಸಿ 12 ವರ್ಷ ತಪಸ್ಸು ಮಾಡಿ ಈ ಧನಸ್ಸನ್ನ, ಏನದು ಧನಸ್ಸು, ಅದ್ಭುತವಾಗಿರ್ತಕ್ಕಂಥ ಆ ಅಸ್ತ್ರವನ್ನ ನಾನು ಪಡ್ಕೊಂಡು ಬಂದೀನಿ. ತಪಸ್ಸು ಮಾಡಿ ಈ ಪಾಶುಪಥವನ್ನ ಪಡ್ಕೊಂಡು ಬಂದೀನಿ ಅಂತ ಹೇಳಿದಾಗ ಅಲ್ಲೇ ಇದ್ದಂತ ಭೀಮ ನಕ್ಕು, ಏನ್ ದೊಡ್ಡ ಗನಂದಾರಿ ಕೆಲಸ ಮಾಡಿ ಅಲ್ಲ, ಇದೊಂದು ಬಾಣ ತರಾಕ, ಇದು ಬಿಲ್ಲ ತರಾಕ 12 ವರ್ಷ ತಪಸ್ಸು ಮಾಡುತ್ತೆ. ನಾನು ಕ್ಷಣ ಮಾತ್ರದಲ್ಲಿ ಸಾಕ್ಷಾತ್ ಪರಮಾತ್ಮನನ್ನು ಇಲ್ಲಿ ತರ್ತೀನಿ, ಅದಕ್ಕೆ ಸಾಧ್ಯ ನೋಡ್ಬೇಕಾದ್ರೆ ನೋಡೋಂತೇಳಿ ಭೀಮ ಎಲ್ಲರ ಸಮ್ಮುಖದಲ್ಲಿ ಒಂದು ಸಾರಿ ಗದೆಯನ್ನ ಆಕಾಶಕ್ಕೆ ತೂರಿ ತಲೆಯೊಡ್ಡಿ ನಿಂತಂತ, ಹೇ ಪರಮಾತ್ಮ, ಆ ಗದೆ ಬಂದು ನನ್ನ ತಲೆ ಮೇಲೆ ಬೀಳೋದು ಬೆಳಗ್ಗೆ ಬಂದು ಪ್ರತ್ಯಕ್ಷ ಆಗುತ್ತೆ, ಸರಿ ಇಲ್ಲ ಅಂದ್ರೆ ಈ ಪ್ರಾಣವನ್ನ ಅರ್ಪಣೆ ಮಾಡಿಬಿಡ್ತೀನಿ ಎಂದು ಪರಮಾತ್ಮ ವಿಚಾರ ಮಾಡಿಬಿಡ್ತೀವಿ. ಭೀಮ ಬಹು ಗಂಡನ ಭೀಮ ಅಂದ ಮೇಲೆ ಬಿಡೋದಿಲ್ಲ ಅಂತ ತಿಳ್ಕೊಂಡು ಆ ಗದೆ ಬಂದು ತಲೆ ಮೇಲೆ ಬಿಡೋದ್ರೊಳಗ ಪ್ರತ್ಯಕ್ಷ ಆಗಿ ನಿಂತುಕೊಂಡು ಪರಮಾತ್ಮ. ಅದಕ್ಕೆ ಇಲ್ಲಿ ಮೋಕ್ಷಾಂತಿ ಹೇಳ್ತಾಳ, ಪರಮಾತ್ಮನನ್ನು ಒಲಿಸೋದೇನು ಅಷ್ಟು ದೊಡ್ಡ ಕೆಲಸ. ಕ್ಷಣ ಮಾತ್ರದಲ್ಲಿ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗ ಪರಮಾತ್ಮನನ್ನ ತರಬಹುದು. ಸೋಮದತ್ತ ಮಹಾರಾಜ ಆಶ್ಚರ್ಯಭರಿತನಾಗ್ತಕ್ಕಂಥವನಾಗಿದ್ದಾನೆ, ಆಶ್ಚರ್ಯಪಡ್ತಕ್ಕಂಥವನಾಗ್ತಾ ಇದ್ದಾನೆ. ಪರಮಾತ್ಮನನ್ನು ಮೆಚ್ಚಿಸಿರ್ತಕ್ಕಂಥವರಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ಸಿದ್ಧರಾಮ ಸೊನ್ನಲಿಗೆ ಸಿದ್ಧರಾಮ ಬಂದ ಸಾಮಾನ್ಯನಾಗಿರ್ತಕ್ಕಂಥ ಮನೆಯೊಳಗ ಕುಡಿ ಒಕ್ಕಲಿಗರ ಮನೆಯಲ್ಲಿ ಜನಿಸಿರ್ತಕ್ಕಂಥ ಮುದ್ದುಗೌಡ ಸುಬ್ಬನೆಯರ ಗರ್ಭ ಸಂಚಾರ
ವರ್ಷಾರ್ಧನಾಗಿರ್ತಕ್ಕಂಥ ಸಿದ್ದರಾಮ 12 ವರ್ಷಗಳಿಂದ ಮಾತಾಡಿದ್ರಂತ. 12 ವರ್ಷಗಳು ನಾವು ಮಾತಾಡಿದ್ವಿ, ಅಮ್ಮ ಆಗಿಲ್ಲ ಅಪ್ಪ ಆಗಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ತಂದೆ ತಾಯಿಗಳು ವಿಚಾರ ಮಾಡ್ತಾರೆ, ನಮ್ಮ ಮಗ 12 ವರ್ಷ ಆದ್ರು, ಇವನು ಏನಪ್ಪ ಅಮ್ಮ ಅನ್ನುವಲ್ಲ ಅಪ್ಪ ಅನ್ನುವಲ್ಲ, ಇವನು ಹ್ಯಾಂಗಾದ್ರೂ ಮಾಡಿ ಊಟ ಇಲ್ಲ, ನಿದ್ರೆ ಇಲ್ಲ, ಆಕಳಕ್ಕಿಲ್ಲ, ತೂಕಡಿಕ್ಕಿಲ್ಲ, ಮಲ ಇಲ್ಲ, ಮೂತ್ರ ಇಲ್ಲ. ಸಿದ್ದರಾಮ ಅಯೋನಿಜನಾಗಿರ್ತಕ್ಕಂಥವನಾಗಿದ್ದಾನೆ. ಇಂಥ ಮಗ ವಯಸ್ಸಾದ ಮೇಲೆ ಹುಟ್ಟಿದ ಇಂಥವ್ರು ಹುಟ್ಟಿದ ಹ್ಯಾಂಗ್ ಮಾಡೋದು, ಇವನು ಹೇಗಾದ್ರೂ ಮಾಡಿ ಹುಣ್ಣಂಗ ಕಿನ್ನಂಗ ವ್ಯವಸ್ಥೆ ಮಾಡಬೇಕು ಅಂತೇಳಿ ದನ ಕಾಯಕ್ಕೆ ಕಳಿಸಿದ್ರು. ಅಡವಿಯೊಳಗೆ ದನ ಕಾಯಕ್ಕೆ ಹೋದ್ರೆ ಅಲ್ಲೇನಾದ್ರೂ ಬಿಸಿಲಿಗೆ ಬಾಯಾಗಿ ನೀರು ಕುಡಿಬಹುದು, ಹಸಿವಿಯಾಗಿ ಊಟ ಮಾಡಬಹುದು ಅಂತ ಹೇಳಿ ದನ ಕಾಯಲಿಕ್ಕೆ ಕಳಿಸಿದಾಗ ತಾನು ಉಳಿದಿರ್ತಕ್ಕಂಥ ಬುದ್ಧಿಯನ್ನ ತನ್ನ ಸಹಚರರಾಗಿರ್ತಕ್ಕಂಥ ಮಕ್ಕಳಿಗೆ ಹಂಚತಕ್ಕಂಥವನಾಗಿದ್ದಾನೆ. ತಾನು ಮುಂದೆ ಸ್ವಲ್ಪ ದಿನದಲ್ಲಿ ಇವನನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ ಸಾಕ್ಷಾತ್ ಪರಮಾತ್ಮನೇ ಜಂಗಮ ವೇಷದಿಂದ ಬಂದು ಅವನಲ್ಲಿಗೆ ಬಂದಾಗ ಕೇಳ್ತಾನೆ, ಏನಪ್ಪ ನನಗೆ ಬಹಳ ಹಸಿವೆ ಆಗಿದೆ ಸಿದ್ದರಾಮ, ನಿನ್ನಲ್ಲಿ ಏನಾದರೂ ಪ್ರಸಾದ ಐತೆ ಅಂದಾಗ, ಇಲ್ಲ ಸ್ವಾಮಿ ನನ್ನಲ್ಲಿ ಪ್ರಸಾದ ಎಲ್ಲ ಹಾಗೆ ಆಗಿದೆ, ಮತ್ ಹಾಗಾದ್ರೆ ನನಗೆ ಉಣ್ಣಾಕ್ ಬಹಳ ಹಸಿವೆ ಆಗಿರೋದು. ಎಂದೂ ಮಾತಾಡಿದ್ದಿಲ್ಲ, 12 ವರ್ಷದವನಾಗಿದ್ರು ಮಾತಾಡಿದ್ದಿಲ್ಲ. ಯಾವ ಪರಮಾತ್ಮನ ಜಂಗಮ ವೇಷದಿಂದ ಬಂದಾಗ ಅವನಿಗೆ ಗೊತ್ತಾಯ್ತು ಪರಮಾತ್ಮನಲ್ಲಿ ಮತ್ತಾರು ಅಲ್ಲ ಅಂತ. ಅವಾಗ ಮಾತಾಡ್ತಾನೆ, ನಿನಗೆ ಹಸಿವೆಯಾಗಿದ್ರೆ ಮನೆಗೆ ಹೋಗಿ ಬುದ್ಧಿ ತಗೊಂಡು ಬರ್ತೀನಿ ಅಂತ ಹೇಳಿ ಓಡೋಡಿ ಹೋಗಿ ತನ್ನ ತಾಯಿಯನ್ನ ಒತ್ತು ಮಾತಾಡಿಸ್ತಾನಮ್ಮ, ಅಮ್ಮ ನನಗೆ ಬುದ್ಧಿ ಬೇಕು, ಬುದ್ಧಿ ಬೇಕು. ತಾಯಿಗೆ ಎಷ್ಟು ಆನಂದ ಆಗ್ತದೆ, ನನ್ನ ಮಗ ಎಂದೂ ಮಾತಾಡಿದ್ದಿಲ್ಲ ಇವತ್ತು ಮಾತಾಡ್ತಾನೆ, ಬಹಳ ಖುಷಿ ಆಗ್ತದೆ, ಬಹಳ ಖುಷಿ ಆಗ್ತದೆ. ಆಯ್ತಪ್ಪ ಯಾರು ಬೇಡ ಅಂತಾರೆ ಅಂತ ಹೇಳಿ ಅಂಬಲಿಯನ್ನು ತಯಾರು ಮಾಡಿ ಅಂಬಲಿಯನ್ನ ಬುದ್ಧಿ ಮಾಡಿ ಅವನು ಕೈಗೆ ಕೊಡ್ತಾರೆ. ಅವನು ಓಡೋಡಿ ಬರ್ತಾನೆ, ಬರೋದ್ರೊಳಗೆ ಮಲ್ಲಯ್ಯ ಇದ್ದಿದ್ದಿಲ್ಲ, ಮಾಯವಾಗಿದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಆ ಜಗದೊಡೆಯನಾಗಿರ್ತಕ್ಕಂಥ ಮಲ್ಲಯ್ಯನ ಧ್ಯಾನವನ್ನು ಮಾಡುತ್ತಾ ಮಾಡುತ್ತಾ ಸ್ವರ್ಣಲಾಪುರದಿಂದ ಶ್ರೀಶೈಲದ ಕಡೆಗೆ ಹೋಗ್ತಾ ಇದ್ದಾನೆ. 12 ವರ್ಷಗಳು ಶ್ರೀಶೈಲಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ ಲಿಂಗವನ್ನು ತೋರಿಸಿದ್ರು. ಇವನಲ್ಲ ಮಲ್ಲಯ್ಯ, ಇವನಲ್ಲ, ನಾಲ್ಕಂಡ ಮಲ್ಲಯ್ಯ ಬೇರೆ, ಅವನಿಂತವನಪ್ಪ ಪಂಚಮುಖ ದಶಭುಜ ನೇತ್ರ ಜಂಗಮ ರೂಪಿಯಾಗಿರ್ತಕ್ಕಂಥ ಮಲ್ಲಯ್ಯನನ್ನು ನನಗೆ ತೋರಲಿ ಎಂದಾಗಿಲ್ಲಪ್ಪ, ನಾನು ಮಲ್ಲಯ್ಯ ನೋಡಿಲ್ಲ, ಲಿಂಗ ಮಲ್ಲಿಕಾರ್ಜುನ ಲಿಂಗ ಅಲ್ಲಿಂದ ಹೊರಗೆ ಹೋಗಿ ಎಷ್ಟು ಒಂದು ಕ್ಷಣಗಳ ಮಲ್ಲಯ್ಯನನ್ನು ಪ್ರತ್ಯಕ್ಷ ಮಾಡಿಕೊಳ್ತಾ ಇದ್ದಾನೆ. ಹೋಗ್ತಾ ಇದ್ದಾನೆ ಹೊರಗೆ ಹೋದವನೇ ಅಲ್ಲಿ ರುದ್ರ ಕಮ್ಮರಿ ಅಂತ ಒಂದು ಕಂಬರಿ ಬರ್ತದೆ. ಕಂಬರಿ ದೊಡ್ಡ ತಗ್ಗು, ಆಳವಾಗಿರ್ತಕ್ಕಂಥ ತಗ್ಗು. ಅಲ್ಲಿಗೆ ಬಂದು 2 ಕೈಗಳನ್ನು ಮೇಲೆತ್ತಿ, ಮಲ್ಲಯ್ಯ ನೀನು ಈ ಕ್ಷಣದಲ್ಲಿ ನನಗೆ ಕಾಣಲಿಲ್ಲ ಅಂದ್ರೆ ಇದು ಈ ಶರೀರ ಈ ಕಮ್ಮರಿ ಕೊಳ್ಳಕ್ಕೆ ಅರ್ಪಣೆ ಮಾಡಿಬಿಡ್ತೀನಿ ಅಂತ ಹೇಳಿ ಮೇಲಿಂದ ಹಿಂದೆ ಕೆಳಗೆ ಹಾರೋದ್ರೊಳಗೆ ಬಂದು ಮಲ್ಲಯ್ಯ ಕೈ ಹಿಡಿತಕ್ಕಂಥವನಾಗಿದ್ದಾನೆ. ಎಲ್ಲಿ ಮ್ಯಾಲೆ ನಿಂತ್ಕೊಂಡವನು ಕೆಳಗೆ ಹಾರೋದ್ರೊಳಗೆ ಮಲ್ಲಯ್ಯ ಪ್ರತ್ಯಕ್ಷ ಆಗ್ತಾನೆ. ಅಷ್ಟು ಏನ್ ಕಷ್ಟದ ಕೆಲಸ ಅಲ್ಲ, ಅಷ್ಟು ಕಷ್ಟದ ಕೆಲಸ ಅಲ್ಲ ಅಂತ ಅವ್ರು ಅಂದ್ಕೊಂಡ್ರೆ, ಮತ್ತೆ ನಾವಲ್ಲ. ನಮ್ಗೆ ಸುಮ್ಮನೆ ಒಂದೊಂದೇ ದೊಡ್ಡ ಪುಣ್ಯ, ಇಲ್ಲಿ ಬಂದಿವೆಲ್ಲ, ಇದೇ ನಮಗೆ ಕೈಲಾಸ, ಇದೇ ನಮಗೆ ವೈಕುಂಠ. ಮಲ್ಲಯ್ಯನ ಗುಡಿ ಏನೈತಲ್ಲ, ಇದ ನಮಗೆ ಸಾಕ್ಷಾತ್ ಕೈಲಾಸ ಇದ್ದಂಗ. ಇಲ್ಲಿ ಅಪರೂಪಕ್ಕೆ ನಾವೇನು ಬಂದು ಇವತ್ತು ನಿಮ್ಮೆಲ್ಲ ಬಹಳ ಖುಷಿ ಅನಿಸ್ತದೆ. ಪುರಾಣ ಅಂದ್ರೆ ಅಷ್ಟು ಇಷ್ಟು ಇದ್ರೆ ಚಂದ ಇರ್ತದೆ. ಅದನ್ನು ಬಿಟ್ಟು ಅಲ್ಲೊಬ್ರು ಬೆಳ್ಳಮಸ್ಯ ಹಸಿಟ್ ಅಂತ ಮಾಡ್ತಾರೆ. ಹಸಿ ಆ ಹಸಿಟ್ಟು ಕಡ್ಲೆ ಹಚ್ಚಿರ್ತಾರೆ. ಅವು ಕಡ್ಲೆ ಹೆಂಗ್ ಬೇಕಿರ್ತಾವ ಅಂದ್ರೆ ಅಲ್ಲೊಂದು ಅಂತಿರ್ತಾವ. ಅವು ತುಂಬ ಜನಕ್ಕೆ ಹಂಗ ಆ ಹಸಿಟ್ಟಿಗೆ ಹೆಚ್ಚಿದ ಕಡ್ಲೆ ಇದ್ದಂತಿದ್ರೆ ಪುರಾಣ ಅವ್ರದ್ದು ಪ್ರಾಣ ಆಗಿರ್ತದೆ. ಪುರಾಣ ಅರ್ವಾದ್ರು ಅಂತ ಹೇಳಿ ನಮ್ಮ ಹಿರಿಯರು ಇಂಥ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಆ ಮೋಕ್ಷಾಂಬಿಕಾದೇವಿ ತನ್ನ ತಂದೆಗೆ ಇರ್ತಕ್ಕಂಥ ದುಗುಡವನ್ನು ಬಿಡಿಸ್ತಾ ಇದ್ದಾರೆ. ಇಲ್ಲಪ್ಪ, ನಾನು ಆ ಮಲ್ಲಯ್ಯನನ್ನು ಕಾಣಲಿಕ್ಕೆ ಸಾಧ್ಯ ಅಲ್ಲ, ಯಾಕೆ ಚಿಂತೆ ಮಾಡ್ತೀಯ, ಯಾಕೆ ಚಿಂತೆ? ಅದಕ್ಕೆ ಅಕ್ಕಮಹಾದೇವಿ ಹೇಳ್ತಾಳ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಎಂಜಬೇಡೆತ್ತಯ್ಯ, ಸಮುದ್ರದ ತಡೆಯಲೊಂದು
ಮನೆಯ ಮಾಡಿ ನೆರೆತರೆಗಳಿಗೆ ಹಂಚಿದವಳೆಂದಯ್ಯ. ಸಂತೆಯಲ್ಲಿ ಸಣ್ಣ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿರುವುದೆಂದಯ್ಯ. ಚನ್ನಮಲ್ಲಿಕಾರ್ಜುನ ಅವನು ಯಾವಾಗಲೂ ಶಾಶ್ವತನಾಗಿರ್ತಕ್ಕಂಥವನಾಗಿದ್ದಾನೆ. ಅವನನ್ನ ನಾವು ಇದೆಲ್ಲವನ್ನು ಕೂಡ ದೂರ ಮಾಡಿಕೊಂಡು ಈ ಗತ್ಲ ಗಲಾಟೆ ಇದೇನಿತ್ತಲ್ಲ ಇದರ ಕಡೆ ನಾವು ಗಮನನೇ ಕೊಡಬಾರ್ದು. ಅದಕ್ಕಾಗಿ ಹೇಳ ಶಬ್ದಕ್ಕೆ ನಾಚಿರುವುದೇ ಹೆಂಗ. ಸಂಚಾರ ಮಾಡಿ ಕುಂತೀವಿ, ನಾವೆಲ್ಲ ಸಂಚಾರ ಕುಂತೀವಿ. ಈ ಸಂಚಾರ ಮಂದಿ ನೋಡಿ ಎದುರ್ಕೊಂಡ್ರೆ ಗತಿ ಹಂಗಾಗ್ತದೆ. ಅದಕ್ಕೆ ಮಲ್ಲಯ್ಯನ ಧ್ಯಾನವನ್ನ ನಾವು ಎಲ್ಲರೂ ಕೂಡ ಬಹಳ ಭಕ್ತಿಯಿಂದ ಧ್ಯಾನ ಮಾಡಬೇಕಲ್ಲ. ಒಂದ್ಸಾರಿ ಧ್ಯಾನ ಮಾಡಬೇಕು. ಸಾಂಬದೇ ನಮಃ ಪಾರ್ವತೀ ಶಿವನುಳಿದರೆ ಭಯವಿಲ್ಲ, ಶಿವ ಮುನಿದರೆ ಬದುಕಿಲ್ಲ, ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ, ಗತಿಯಾರು ನಮಗಿಲ್ಲ. ಜಡೆಯಲ್ಲೇ ಕಟ್ಟಿದ ನದಿಯ, ತಲೆಯಲ್ಲೇ ಮುಡಿನ ಶಶಿಯ, ಜಡೆಯಲ್ಲೇ ಕಟ್ಟಿದ ನದಿಯ, ತಲೆಯಲ್ಲೇ ಮುಡಿನ ಶಶಿಯ, ಕಣ್ಣೊಳಗೆ ಕುರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕನ್ಯೆಯ. ಅಮ್ಮಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ. ಬಟ್ಟೆ ಪೀತಾಂಬರವಿಲ್ಲ, ಬಂಗಾರದ ಒಡವೆಗಳಿಲ್ಲ. ಬಟ್ಟೆ ಪೀತಾಂಬರವಿಲ್ಲ, ಬಂಗಾರದ ಒಡವೆಗಳಿಲ್ಲ. ಭೂಮಿಯನ್ನು ಬಳಿದು ಮೈಗೆಲ್ಲ ವಿಷ ಸರ್ಪವಿಳಿದು ಕೊರಳಲ್ಲಿ ಸುತ್ತಿ ಕೊಟ್ಟನು. ನಿಮಗಿದೇವಿ ಆಯಾಗಿ ಅಲ್ಲೇ ಕುಳಿತನು. ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ. ಹೂವನ್ನು ಬೇಡೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ. ಹೂವನ್ನು ಬೇಡೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ. ಹೊಗಳಿಗೆಯೂ ಎಂದು ಬಯಸಲ್ಲ. ನೀಲಕಂಠ ಹೂವಂತ ಹೃದಯ ಹುಡುಕುವ, ಕಣ್ಣಾದ ಮನವ ಕಣ್ಣಾಗ ಅಲ್ಲೇ ನಿಲ್ಲುವ. ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ. ಪ್ರಕಾರವಾಗಿ ಶಂಭೋ ಶಂಕರ ಮಹಾದೇವ, ಹರ ಹರ ಮಹಾದೇವ ಅಂತಕ್ಕಂಥ ನಾಮೋಚ್ಚಾರಣೆಯನ್ನು ಮಾಡುತ್ತಾ ಮಾಡುತ್ತಾ ತಂದೆಯ ಒಪ್ಪಿಗೆಯನ್ನು ಪಡೆದು ಜಗದೀಶ್ವರಿಯಾಗಿರ್ತಕ್ಕಂಥ ಯಾವ ಮೋಕ್ಷಾಂಬಿಕಾ ದೇವಿ ತನ್ನ ಅರಮನೆಯನ್ನ ಬಿಟ್ಟು ಈ ಸುಂದರವಾಗಿರ್ತಕ್ಕಂಥ ವನದ ಕಡೆಗೆ ಹೋಗ್ತಕ್ಕಂತಾಗಿ ಆಗ್ತಾ ಇದ್ದಾಳೆ. ಹೋಗ್ತಾ ಇದ್ದಾಳೆ. ಅವಳ ಜೊತೆಗೆ ಎಷ್ಟು ಜನ ಸೇವಕಿಯರಿದ್ರು ಅಂತ ಕೇಳಿದರೆ ಆ ಸೋಮದತ್ತನ ಅರಮನೆಯಲ್ಲಿ ಬಹಳಷ್ಟು ಜನ ಆ ಮೋಕ್ಷಾಂಬಿಕಾ ದೇವಿಯ ಪರಿಚಾರಕರು
ಇಲ್ಲಿ ಕವೀಶ್ವರ ಹೇಳ್ತಾನ 18,000 ಜನ ಇದ್ರು. 18,000 ಜನ. ಆ ಎಮ್ಮನ ಜೋಪಾನ ಮಾಡಕ್ ಅಷ್ಟು ಜನ, ಯಾರು ಬಾಸೋರಿದ್ರು, ಯಾರು ಜಳಕ ಮಾಡಿಸೋರಿದ್ರು, ಯಾರು ಏನೇನೋ ಮಾಡ್ತಾರೆ, ನಿಂತಲು ಮೇಕಪ್ ಮಾಡೋರು ಬೇರೆ, ಇದೇನೋ ಇವ್ರು ಊಟ ತೆಗೆಯೋದು ಬೇರೆ, ಹಿಂಗ ಇಲ್ಲಿ ಹಚ್ಚೋರು ಬೇರೆ, ಆ ಹೇಳೋದು ಜಡೆ ಹಾಕೋರ ಬೇರೆ, ಕ್ಯಾರಿ ನೀವರ ಬೇರೆ, ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ. ಈಗ ಮಾಡೋದೇನು ಕೊಡೋದಿಲ್ಲ, ಆ ಕಾಲದಾಗ ಮಾಡ್ಯಪ್ಪ. ಮೋಕ್ಷಾಂಬಿಕಾ ದೇವಿಯ ಚಾಕ್ರಿ ಮಾಡಕ್ ಅಷ್ಟು ಜನರನ್ನ ನೇಮಕ ಮಾಡಿದ್ದಂತ ಸೋಮದತ್ತ ಮಹಾರಾಜ. ಅವರೆಲ್ಲರೂ ಕೂಡ ಸೇರಿ ಆ ಮೋಕ್ಷಪುರವನ್ನೇ ಬಿಟ್ಟು ಹೊರಗೆ ಬರ್ತಕ್ಕಂತ ಆಕೆ ಆಗ್ತಾ ಇದ್ದಾಳೆ. ಬಂದು ಆ ಪರಮಾತ್ಮನ ಒಂದು ಚಿಂತನೆಯೊಳಗ ಕಾಲಹರಣ ಮಾಡ್ತಕ್ಕಂತ ಆಕೆ ಆಗ್ತಾ ಇದ್ದಾಳೆ. ಎಷ್ಟು ಚಂದ ನೋಡಿ ವಿಚಾರ ಮಾಡುತ್ತಾ ನೃಹರಾಂಬಿಕನ ಪೂಜಿಸುವ ತವಕದು ದಾವನ ರುಹಾಕ್ಷಿ ಎಂಜನೀಪ ಮೋಕ್ಷಾಂಬಿಕೆಯ ಚಂದದಂದವಳ ನಿಳಿದು. ಈ ಉಪವನದ ಕಡೆಗೆ ಅಂದ್ರೆ ಆಕೆ ಒಂದು ಜಾಗ ಇದೇ ತೋರಿಸ್ತಾರೆ. ಈಗ ಬರ್ತಾ ಇದ್ದಾರೆ. ಆ ಕಡೆ ಮೋಕ್ಷಪುರವನ್ನು ಬಿಟ್ಟು ವೇದಾವತಿ ನದಿಯನ್ನು ದಾಟಿ ಅಗಹರಿ ನೋಡು, ಹಗರಿ ಅಲ್ಲ, ಅಗಹರಿ ಹಗ ಅಂತ ಪಾಪ, ಹರಿಯನ್ನು ಕಳೆಯೋದು. ಅದನ್ನ ದಾಟಿ ಈ ಕಡೆಗೆ ಬರ್ತಕ್ಕಂತ ಆಕೆ ಆಗ್ತಾ ಇದ್ದಾಳೆ. ಇಲ್ಲಿ ಬಂದು ನಡೆ ತಂದು ಉಪವನವ ಕಂಡಳ ಮೋಕ್ಷಾಂಬೆ ಉಡುರಾಜ ಬಿಂಬರವಿ ಮಂಡಲದ ರಶ್ಮಿಗಳ ನಡೆಗೊಡದೆ ತೊಡರಿಕೊಂಡೆಡಗೊಂಡಲ ಜತೆಯಲ್ಲಿ ಶ್ರೀಬುದ್ಧೆಯಗಳಿಂದ. ಇಲ್ಲಿ ಹಾಗಿತ್ತು ಅಂದ್ರೆ ಇದು ಉಪವನ. ವನ ಬೇರೆ, ಉಪವನ ಬೇರೆ. ವನಗಳ ವಿಶೇಷತೆಯನ್ನು ಪಡೆದಿರ್ತಕ್ಕಂಥದ್ದೇ ಉಪವನ. ಅಲ್ಲಿ ಬಹಳಷ್ಟು ಹೂವು, ಬಳ್ಳಿ, ಬಹಳ ಸುಂದರವಾಗಿರ್ತಕ್ಕಂಥ, ಅಂದವಾಗಿರ್ತಕ್ಕಂಥ, ಚಂದವಾಗಿರ್ತಕ್ಕಂಥ ಮರಗಳನ್ನ ಬೆಳೆಸಿರ್ತಕ್ಕಂಥವರಾಗಿ ಉಪವನಗಳು. ಅಂಥ ಉಪವನದಲ್ಲಿ ತನ್ನ ಸೇವಕಿಯರಿಂದೊಡಗೂಡಿ ಬಂದು ಆನಂದದಿಂದ ಆಯಾವ ಜಳಕ ಹೋಗ್ತಾಳ ಅಗಹರಿಗೆ ತನ್ನ ಸೇವಕಿಯರಿಂದ ಏನು ತನ್ನ ವಿಧಿವತ್ತಾಗಿರ್ತಕ್ಕಂಥ ಆಚಾರಗಳನ್ನೇನು ಮಾಡಬೇಕಲ್ಲ, ಆ ಎಲ್ಲ ಕಾರ್ಯವನ್ನ ಎಷ್ಟೊಂದು ಶ್ರದ್ಧೆ ನೋಡಿ ಬಂದು ಆ ಮಲ್ಲಯ್ಯನಿಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಡ್ತಕ್ಕಂಥ ಆಕೆ ಆಗಿದ್ದಾಳೆ. ಅಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಆ ವನದಲ್ಲಿರ್ತಕ್ಕಂಥ ಯಾವ ಪ್ರಾಣಿಗೂ ಹೆದರಲಿಲ್ಲ. ಅಲ್ಲಿ ನಾನಾ ವಿಧವಾಗಿರ್ತಕ್ಕಂಥ ಪ್ರಾಣಿಗಳು ಈಗಿಲ್ಲ, ಏನಿಲ್ಲ. ಇವತ್ತು ಎಲ್ಲ ಪ್ರಾಣಿಗಳು ನಮ್ಮ ಒಂದು ಗದ್ದಲಕ್ಕೆ ಹೋಗ್ಬಿಟ್ಟಾವ ಅವೆಲ್ಲ. ಹಿಂದೆ ಇದು ಹೇಗಿರ್ತಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ವನ ಇದು. ಇಲ್ಲಿ ನಾನಾ ವಿಧವಾಗಿರ್ತಕ್ಕಂಥ ನಾನಾ ರೀತಿಯ ಗಿಡಗಳಿದ್ದು, ಬಳ್ಳಿಗಳಿದ್ದು, ಬೆಳೆದು ನಿಂತಿರ್ತಕ್ಕಂಥವಾಗಿತ್ತು. ಈ ವನಗಳ ಮಧ್ಯದಲ್ಲಿ ಹುಲಿ, ಸಿಂಹ, ಕರಡಿ, ನಾನಾ ವಿಧವಾಗಿರ್ತಕ್ಕಂಥ ಪ್ರಾಣಿಗಳು ಕೂಡ ಇದ್ದು. ಮತ್ತು ಅವಕ್ಕೆಲ್ಲ ಜಾಗ ಎಲ್ಲಿ ಬರ್ಬೇಕಲ್ಲ, ನಾವೇ ಎಲ್ಲ ಕರೆಬೇಕು, ನಾವೇ ನಾವೇ ಆಗ್ಬಿಡ್ತೀವಿ. ಅವ್ರಿಗೆ ಜಾಗ ಇಲ್ದಂಗೆ ಆಗಿಬಿಡುತ್ತೆ ಎಲ್ಲೆಲ್ಲಿ. ಅಂಥ ಜಾಗದಲ್ಲಿ ಬಂದು ಆ ತಾಯಿ ಹೇಗೆ ಆ ಒಂದು ಸ್ಥಳವನ್ನ ನೋಡ್ತಾ ಇದ್ದಾರೆ. ಇಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಜಾಗ, ಬಹಳ ಸುಭಿಕ್ಷೆಯಿಂದ ಕೂಡಿರ್ತಕ್ಕಂಥ ಜಾಗ, ಸುಸಜ್ಜಿತವಾಗಿರ್ತಕ್ಕಂಥ ತಾಣ ಇವು. ಇಲ್ಲಿ ನಾನು ಧ್ಯಾನ ಮಾಡಬೇಕು ಅಂತ ಹೇಳಿ ಒಂದು ಸಾರಿಯಲ್ಲಿ ಕೂರ್ತಕ್ಕಂಥ ಆಗಿದ್ದಾರೆ. ನಾನು ಕುಂತಾಳ, ನಮ್ಮ ಕೂತಿದ್ರೆ ಪದ್ಮಾಸನವನ್ನು ಹಾಕಿ ಬಹಳ ಚಂದ ಕೂತ್ಕೊಂಡಿದ್ವಿ. ಹಿಂಗ ನಾವು ಕುಂತು ಧ್ಯಾನ ಕುಂತು ಅಂದ್ರೆ ನಾವು ನಮೂನಿ ಓದ ಮೇಲೆ ಕುಂದಿರ್ಸಿರ್ತಾರಲ್ಲ, ವಾಡಿ ಮುಗಿದೋದ ಮೇಲೆ ಕುಂದಿರ್ಸಿರ್ತಾರ. ನೀವು ಸುಮ್ಮನೆ ಆದ್ರೆ ಅಲ್ಲೇ ಕುಂದಿರಕ್ಕಲ್ಲ ಅಂತೇಳಿ ಅವಕ್ಕೊಂದು ಇದು ಕೊಟ್ಟಿರ್ತಾರೆ. ಅವು ಇಟ್ಟರೆ ಕುಂದಿರ್ತಾವ. ಅಲ್ಲ ಇಲ್ಲೆಲ್ಲ ಇಲ್ಲ ಚಂದ ಹೇಳೋದು ಓದ್ತೀವಲ್ಲ ನಾವು ಪುರಾಣದಾಗ ನೋಡ್ತಿರ್ತೀವಿ. ಪುರಾಣ ಅಂದ್ರೆ ಅಷ್ಟು ವಜ್ಜೆ ಇರ್ತದ. ಪುರಾಣ ಬಹಳ ಕಠಿಣ. ಏನು ಮಾಡಿದ್ರೆ ಮಾಡ್ಬೋದು, ಪುರಾಣ ಓದೋದು ಬಹಳ ಕಷ್ಟ.
ಫಸ್ಟ್ ಒಂದೂರಾಗ ಹಿಂಗಾಗಿತ್ತು, ಈ ಬಯಲಾಟ ಆಗಿತ್ತು ಒಂದೂರಾಗ, ದೊಡ್ಡಾಟ ಅಂತಾರೆ, ದೊಡ್ಡಾಟ ಬಯಲಾಟ ಶುರುವಾಗಿರ್ತದೆ ಬಯಲಾಟ ಊರಾಗ. ಅಲ್ಲಿಗೆ ಈ ಕುರಿಗಳು ಮೇಸಾಕ ಆ ಕಡೆ ಮುಂದೆ ಬೆಳಗಾವಿ ಗೊತ್ತಿಲ್ಲ, ದೊಡ್ಡಾಟ ಬಯಲಾಟ ಅಂದ್ರೆ. ಆ ಊರು ಮುಂದೆ ಆ ಕುರಿನ ಮಲಗಿಸಿದ್ರು ಮಂದ್ಯ ಮಕ್ಕೊಂಡಿದ್ದು ಹೋದಾಗ. ಸುಮಾರು ರಾತ್ರಿ 8-8:30 ಆಯ್ತು. ಕಾಲ ಬಂದಿತ್ತು, ಯುದ್ಧ ರಜಾಪಾಯಿ ಅಂತ ದೊಡ್ಡ ಗದ್ದಲ. ಅಂದ್ಕೊಂಡ ಏನು ಗದ್ದಲ ಊರಾಗ ದೊಡ್ಡ ಗದ್ದಲ ಐತಪ್ಪ ಇದು ಅಂತ ಹೇಳಿ ಒಬ್ಬ ಬಂದು ನೋಡೋಣ ಅಂತೇಳಿ ಬಂದ. ಹೇಳ್ತೀನಿ ಅವ್ನು ಬರೋದ್ರೊಳಗೆ ಬೈದಾಟ ಬರೀ ನಡೆದ್ಬಿಟ್ಟಿತ್ತು. ಅಲ್ಲಿ ಒಂದು ಪಾತ್ರ ಕೂಡ ಬಂದಿರ್ತಂತೆ, ಆ ಸ್ಟೇಜ್ನಾಗ ಪಾತ್ರ ಬಂದಿತ್ತು. ಎಲ್ಲರೂ ಮೊದಲು ಎಲ್ಲ ನಿಂತ್ಕೊಂಡಿರ್ತಾರೆ, ಎಲ್ಲ ನಿಂತ್ಕೊಂಡಿರ್ತಾರೆ. ಯಾರು ಬಂದ್ರು ಪ್ರಾರಂಭದಾಗ ಆಮೇಲೆ ಒತ್ತದಾಗ ಕೂಡಿರ್ತಾರೇನೋ ನಿಂತ್ಕೊಂಡಿದ್ರು. ಇವನು ಬಂದ ಪಾಪ ಕುಡಿಯಾಗಿನಿಂದ ಬರುವಾಗ ಕೈಯಾಗ ಬಂದು ದೊಡ್ಡ ಬಡಿಗಿರ್ತಲ್ಲ, ಆ ಬಡಿಗೆ ತಗೊಂಡು ಬಂದ. ಎಲ್ಲಿ ನೋಡ್ತಾನೆ ಜಾಗ ಇದ್ದಿಲ್ಲ ಅಂತ ಆ ಬಡಿಗೆ ಕುಚ್ಚಿ ನಿಂತ್ಕೊಂಡು ನಿಂತ್ಕೊಂಡ. ನಿಮ್ಗೆ ಹೇಳ್ತೀನಿ, ಅಪರಾಧ ಊರಾಗ ಒಬ್ಬ ಗಿಡ್ಡ, ಸಣ್ಣ ಗಿಡ್ಡ. ಇವತ್ತೆಲ್ಲ ಆಟ ಬಯಲಾಟ ನೋಡ್ಬೇಕು ಅಂತೇಳಿ ಜಲ್ದಿ ಮಕ್ಕೊಂಡ್ಬಿಟ್ಟೈತೆ. ವೇಷ ಬರುತ್ತಿದ್ದು ರಾತ್ರಿ ಮಕ್ಕೊಂಡು ನಾನು ನಿಂತಿದ್ದೆ. ಹಡಕ್ಕನೆ ಎಚ್ಚರ ಆಯ್ತು, ನಾನು ಹೋಗ್ಬೇಕಾಗಿದ್ದು ಸಮಯ ಆಗಿಬಿಟ್ಟಪ್ಪ ಅಂತೇಳಿ ಒಡಗಡೆ ಬಂದು ನೋಡ್ತಾನ. ಯಾವ ಕಡೆ ನೋಡಿದ್ರು ಜನ ನಿಂತಿರುವಂತೆ, ಎಲ್ಲಿ ಜಾಗ ಎಲ್ಲೆಲ್ಲಿ ಸುಂದರ ನೋಡ್ತಾನ. ಅವನು ವೇಷನೇ ಕಾಣುವುದು, ಸಣ್ಣ ಗಿಡ್ಡ ಸುಂದರ ಜನ ನಿಂತಾರೆ. ಏನು ಕೂತ್ಕೊಳ್ಳೋದು, ಹೆಂಗೆ ಕೂತ್ಕೊಳ್ಳೋದು ಹೇಳಿ ಅಂತ ಬರ್ಲಿಕ್ಕೆ ಇದು ಬೆಳಗಾಂ ಕಡೆ ಕೂತ್ಕೊಳ್ಳಲ್ಲ ಕುರಿಕಾಯ. ಈ ಬಡಿಗೆ ಬಿಟ್ಕೊಂಡು ನಿಂತಿದ್ದು ಅವ್ನು ಯಾವ ಕಡೆ ನೋಡಂಗಿಲ್ಲ. ಖಾಲಿ ಮುಂದೆ ಆದ್ರೆ ಆ ಕಡೆ ಈ ಕಡೆ ನೋಡ್ತಾರೆ. ಅವ್ನು ಎಂತ ನೋಡಿ ಅವ್ನು ಗಿಡ್ಡ ಅಂದ್ಕೊಂಡ, ಇದು ಎಲ್ಲಿ ಹೋದ್ರೆ ನನಗೆ ಜಾಗ ಸಿಗೋದಿಲ್ಲ, ಇಲ್ಲೇ ಇದ್ದಲ್ಲಿ ಜಾಗ ಅಂತೇಳಿ ಈ ಭುಜದ ಮೇಲೆ ಕೈ ಹಾರಿ ಅವನು ಏನು ಹಿಡ್ಕೊಂಡು ಬುದ್ಧಿ ನಿಂತಿದ್ನಲ್ಲ, ಯಾಕಂದ್ರೆ ಕಾಲ ಪಾಪ ಆಸಮಿ ಆ ಕಡೆ ಮುಂದೆ ಎಲ್ಲ ಅರ್ಥ ನೋಡಿಲ್ಲ. ಇನ್ನೇನು ಬಯಲಾಟ ಮುಗೀತು, ವೇಷಗಳೆಲ್ಲ ಆ ಕಡೆ ಹೋದವು. ಇವನು ಮ್ಯಾಲ ಕೂತಿರ್ತಲ್ಲ ಕಾಣ್ಣ ನೆಗರಿ ಅಂತ ಆಮೇಲೆ ಹಂಗ ಬರುವಾಗ ಯಜಮಾನ ಅಂತವ್ರು ಕೇಳಿದ್ರು, ಸ್ವಲ್ಪ ಬಯಲಾಟ ಹೆಂಗಿತ್ತು ನೋಡಿದೇನು ಬಯಲಾಟ? ನೋಡಿದಪ್ಪ, ನೋಡೋರು ಓಡೋದು ಕಷ್ಟ. ನೋಡ್ಬೋದು ಆಟ, ಓರೋದು ಬಹಳ ಕಷ್ಟ. ಹಂಗ ಪುರಾಣಕ್ಕೆ ಬಂದ್ರಬಹುದು, ಇಲ್ಲಿ ಕುಂದ್ರೋದು ಕಷ್ಟ ಅಲ್ಲ. ಪುರಾಣದ ಮನೆಗೆ ಏನೋ ಸುಳ್ಳು ಹೇಳಿ, ಇವತ್ತು ಪುರಾಣಕ್ಕೆ ಗೊತ್ತಪ್ಪೋ ಹುಣಿವೆ, ಇವತ್ತು ನಾವು ಹುಣಿವೆ ದಿವಸ ಏನು ಹೇಳ್ಬೇಕಲ್ಲ ನಾವು ಓದ್ಬೋದು ಅಂತೇಳಿ ಏನೋ ಹೇಳಿ ಪಾಪ ಬಂದಿರ್ತಾರೆ. ಇಲ್ಲಿ ಬಂದು ಇಲ್ಲೆಲ್ಲ ಬಂದು ಎಲ್ಲಿ ಕುಂತಿರ್ತಾರಂದ್ರೆ ಬಂದ ಬಸವ ಎಡಕ್ಕೆ ಬುದ್ಧಿಯಪ್ಪ ಪರಮಾತ್ಮ ನಾವೇನು ಬಂದ್ಬಿಡ್ತೀವಿ. ಆಗಿದ್ದೆ ಜಲ್ದಿ ಬಿಟ್ರು ಮಲ್ಲಯ್ಯ ನಾನು ಕೇಳಿ ಬಹಳಷ್ಟು ಮಂದಿ ವಿಚಾರ ಮಾಡ್ತಾರೇನೋ, ಏನಲ್ಲ ಕೆಲವು ಕಡೆ ಅಂತಿರ್ತಾರೆ, ಹಂಗೇನು ಮಾಡೋದಿಲ್ಲ. ಎಲ್ಲ ಗೊತ್ತೈತೆ ಪಾಪ. ಈ ವರ್ಷ ಪುರಾಣ ಕೇಳಿದ ಜನ ಎದಿರಿ ಭಾವಿಸಬೇಕಾಗ್ತದೆ. ಹಾಗಾಗಿ ಅಲ್ಲಿ ನೋಡಿ ಮೋಕ್ಷಾಂಬಿಕಾ ದೇವಿ ಬಹಳ ಆನಂದದಿಂದ, ಯಾರು ಇಲ್ಲದೇ ಇರ್ತಕ್ಕಂಥ ನಿರ್ಜನ ಪ್ರದೇಶ, ಅದು ಅರಣ್ಯದೊಳಗ ಒಬ್ಬಂಟಿಯಾಗಿ ಬಂದುಕೊಂಡು ಆ ಪರಮಾತ್ಮನ ಒಂದು ಚಿಂತನೆಯನ್ನ ಹ್ಯಾಂಗ ಮಾಡ್ತಾಳ? ಆನಂದದಿಂದ ತದೇಕ ಚಿತ್ತಳಾಗಿ ಕಣ್ಣನ್ನ ಮುಚ್ಚಿ ಧ್ಯಾನಾಸಕ್ತಳಾಗಿ ಶಿವನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಎಂಥ ಚಂದ ಧ್ಯಾನ ಮಾಡ್ತಾ ಇದ್ದಾಳೆ. ಸುತ್ತಿರುವಾಗ ವಿಶೇಷವಾಗಿ ಇನ್ನೇನು ಸಮಯ ಕೂಡ ಆಗ್ತಾ ಬಂದಿರ್ತಕ್ಕಂಥದ್ದಾಗಿದೆ. ಪಾಪ ನಮ್ಮ ನಿರ್ಭಾಷಣವರು ಕಾರಣಾಂತರದಿಂದ ಒಂದೇನೋ ಒಂದು ವ್ಯತ್ಯಾಸ ಆಗಿಬಿಟ್ಟೆ. ನಿನ್ನೆ ಬಂದಿದ್ದಿಲ್ಲ, ಅವರೆಲ್ಲ ಹೋಗಿದ್ದು. ಆದರೂ ಕೂಡ ಇವತ್ತು ಏನೇ ಇದ್ರೂ ಕೂಡ ನಾನು ಸಮಯಕ್ಕೆ ಸರಿಯಾಗಿ ಹೋಗ್ಬೇಕು ಅಂತಕ್ಕಂಥ ವಿಶೇಷವಾಗಿ ಇವಾಗ ಅವರೇ ವ್ಯವಸ್ಥಾಪಕರಾಗಿ
ವ್ಯವಸ್ಥಾಪಕರು ಅನ್ನೋದೇನೈತಿ ಮೂಯಿ ಪಟ್ಟಿ ಏನಾದ್ರು ಕಾಣಿಕೆ ಕೊಟ್ಟಂಥವ್ರು ಯಾರೇನು ಓದೋದು ಮತ್ತೊಂದು ಓದೋದು ಹಿಂದೆಲ್ಲ ಒಬ್ಬೊಬ್ಬರು ಇಟ್ಕೊಂಡು ಹೋಗೋದು ವರ್ಷಗಳು ತಯಾರಾಗೋದೇ ಈ ಒಂದು ಪುರಾಣದ ಒಂದು ಸಾಂಪ್ರದಾಯಿಕ ಆಗಿರ್ತಕ್ಕಂಥದ್ದಾಗಿದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಆ ಜಗದೀಶ್ವರನಾಗಿರ್ತಕ್ಕಂಥ ಮರಿಮಲ್ಲೇಶ ಮತ್ತು ಮೋಕ್ಷಾಂಬಿಕಾ ದೇವಿ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಮತ್ತು ಇವತ್ತು ಒಂದೇ ದಿವಸ ಬಂದು ನಾಳೆ ಮುಗಿತ್ರಿ ನಮ್ಮ ಕೆಲಸ ಈ ಥರ ಮತ್ತೆ ಇವತ್ತು ಬಂದಿದ್ವಪ್ಪ ಇವತ್ತು ಬಂದೀವಿ ನಾಳೆ ಅವ್ನು ಬರಕ್ಕಾಗ್ತಿದೆ ಅಂತೇಳಿ ಯಾರು ಅನ್ಬಾರ್ದು. ಪಾಪ ತಾಯಂದ್ರು ಬರ್ಲಿಕ್ಕಾಗಲಿಕ್ಕಿಲ್ಲ. ನೀವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸ್ತಕ್ಕಂಥವ್ರಾಗಬೇಕು. ಇನ್ನು ಪುರಾಣ ಬಹಳ ಹತ್ರ ಬಂತು. ಬಹಳ ದಿವಸದ ಪುರಾಣ ಅಲ್ಲ, ಬರೀ 11 ದಿವಸ ಈಗಾಗಲೇ 5 ದಿವಸ ಗತಿಸಿರು. ಇನ್ನು ಉಳಿದದ್ದು 5 ದಿವಸ 11 ಮತ್ತು 6ನೇ ದಿವಸ ಪುರಾಣ ಅಷ್ಟೇ ಇರಲಿಕ್ಕಿಲ್ಲ. ಅದಕ್ಕೆ ತಾವೆಲ್ಲರೂ ಕಾಣಿಕೆ ಕೊಡ್ತಕ್ಕಂಥ ಭಕ್ತಾದಿಗಳು ಆದಷ್ಟು ಬೇಗನೆ ತಮ್ಮ ಶಕ್ತಾನುಸಾರ ಕಾಣಿಕೆಯನ್ನು ಕೊಟ್ಟು ಶ್ರೀ ಮುನಿಮಲ್ಲೇಶ ಮತ್ತು ಮೋಕ್ಷಾಂಬಿಕಾ ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತಕ್ಕಂಥವ್ರು ಆಗಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸೋದ್ರ ಜೊತೆಗೆ ಪ್ರತಿ ವರ್ಷ ಯಾರು ಏನು ಕಾಣಿಕೆ ಕೊಡ್ತೀರಿ, ಯಾರು ಅಕ್ಕಿ ಕೊಡಬೇಕು, ಯಾರು ಬೇಳೆ ಕೊಡಬೇಕು, ಗೋಧಿ ಕೊಡಬೇಕು, ಎಲ್ಲ ಕೊಡಬೇಕು, ಏನೆಲ್ಲ ಪ್ರಸಾದದ ವ್ಯವಸ್ಥೆ ಮಾಡಲಿಕ್ಕೆ ನೀವು ಏನೆಲ್ಲ ದಾನ ಧರ್ಮಾದಿಗಳನ್ನು ಮಾಡ್ತಾ ಬಂದಿರಿ, ಅಂತಹ ಒಂದು ಸೇವೆಯನ್ನ ತಾವೆಲ್ಲರೂ ನಡೆಸಿಕೊಡ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸುವುದರ ಜೊತೆಯಲ್ಲಿ ನಮ್ಮ ಗವಾಯಿಗಳು ಒಂದು ಗೀತೆಯನ್ನ ಹಾಡ್ತಾರೆ. ಆ ನಂತರ ನಮ್ಮ ಪುರಾಣ ಮಂಗಲದ ಹಂತಕ್ಕೆ ಬರ್ತಕ್ಕಂಥವ್ರಾಗ ತಾಯಿ ಸತ್ತ ಮೇಲವರಿಗೆ ಹೋಗಬಾರದಮ್ಮ, ತಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಬೇಡಮ್ಮ. ತಾಯಿ ಸತ್ತ ಮೇಲವರಿಗೆ ಹೋಗಬಾರದಮ್ಮ, ತಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಬೇಡಮ್ಮ.
ನೆನಪಾಗಿ ಗಂಡ ಹೆಂಡತಿ ಮುಂಡ ಮುಸುರೆಯ ಮಕ್ಕಳಿಗೆ ಕೊಡುವಾಗ ತಾಯಿ ಇದ್ದರೆ ಈಗ ನಮಗೆ ಬರುತ್ತಿದ್ದೇನಮ್ಮ ತಂಗಿ ಬರುತ್ತಿದ್ದೇನಮ್ಮ ತಾಯಿ ಸತ್ತ ಮೇಲೆ ತವರಿಗೆ ಹೋಗಬಾರದಮ್ಮ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ಜೋಡಿ ಹಕ್ಕಿಯಾಗಿ ನಾನು ಅಣ್ಣಯ್ಯ ಬೆಳೆದು ಬಂದೆಗೊಂದು ಹೆಂಡತಿ ಬರಲು ಬಡ ಹುಟ್ಟಿದ ತಂಗಿನ ಮರೆತಾನು ಹೊತ್ತಿಗೆ ಹಿಡಿದು ಅತ್ತಿಗೆ ನನ್ನನ್ನು ಬಡಿದು ಹೋಗುವಾಗ ಬಾಯಿ ಮುಚ್ಚಿ ಸುಮ್ಮನೆ ನೋಡುತ್ತ ನಿಂತು ಹೋಗುವಾಗ ಗೆಳತಿ ತಾಯಿ ಸತ್ತ ಮೇಲೆ ತವರಿಗೆ ಹೋಗಬಾರದಮ್ಮ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ಅಣ್ಣ ಬಿಟ್ಟರು ನಾಯಿಗ ಬಿಡಲಿ ಕರುಳಿನ ಸಂಬಂಧ ಕಣ್ಣಾಗ ನೀರು ಬರುತ್ತಾವಣ್ಣ ನಿನ್ನ ನೆನಪಿನಿಂದ ಏನರ ಆಗಲಿ ಸುಖದಲ್ಲಿ ನೀನು ಬದುಕಿ ಬಾಳುವಣ್ಣ ನೀನು ಮರೆತರೆ ನಿನ್ನ ತಂಗಿ ನಾನು ಹೆಂಗ ಮರೆಯಲೇನು ಅವರನ್ನು ಹೆಂಗ ಮರೆಯಲೇನು ತಾಯಿ ಸತ್ತ ಮೇಲೆ ತವರಿಗೆ ಹೋಗಬಾರದಮ್ಮ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ನಾಯಿಗಿಂತ ಕಡೆಯಾಗಿ ಹೋಯಿತು ನಾಯಿಗಿಂತ ಕಡೆಯಾಗಿ ಹೋಯಿತು ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ಸಂಬಲೆಯನ್ನು ಯಾವ ಮೋಕ್ಷಾಂಬಿಕಾದೇವಿ ತನ್ನ ಸಖಿಯರೆಲ್ಲರಿಗೂ ಕೂಡ ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾಳೆ. ಏನಮ್ಮ ಏನು ನೀವ್ಯಾರೂ ಕೂಡ ಪರಮಾತ್ಮನನ್ನ ಹೊರತಾಗಿ ಮತ್ತೊಬ್ಬರನ್ನ ಎಂದು ಕೂಡ ನಂಬಬಾರದು. ಇವರೆಲ್ಲರೂ ಅಶಾಶ್ವತರಾಗಿರ್ತಕ್ಕಂಥವರಾಗಿದ್ದಾರೆ, ಶಾಶ್ವತರಲ್ಲ. ಯಾಕಂದ್ರೆ ತಾಯಿ ಶಾಶ್ವತ ಅಂತ ತಿಳ್ಕೊಂಡ್ರು ತಾಯಿ ಶಾಶ್ವತವಲ್ಲ. ಗವಾಯಿ ಚಂದ ಹಾಡಿದ್ರು, ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಲ್ವ. ತಾಯಿ ಇಲ್ಲದ ಮನೆಗೆ ಹೋದ್ರೆ ನಮ್ಮನ್ನು ಹೇಗೆ ಕಾಣ್ತಾರಂದ್ರೆ ಅವರು ಹಾಡಿನ ಮುಖಾಂತರ ಹೇಳಿದ್ರು, ನಾಯಿಗಿಂತ ಕಡೆಯಾಯಿತು. ತಾಯಿ ಇಲ್ಲದ ಮನೆಗೆ ನಾವೇನಾದ್ರೂ ಹೋದ್ರೆ ನಮ್ಮನ್ನು ಹೇಗೆ ಕಾಣ್ತಾರೆ ಮನೆಯೊಳಗಿರ್ತಕ್ಕಂಥ ಅಣ್ಣ ಅತ್ತಿಗೆಯರು ಅಂತ ಕೇಳಿದ್ರೆ ಕೇವಲ ನಾಯಿಯಿಂದ ಕಾಣ್ತಕ್ಕಂಥ ಬಹುದೂರದಿಂದ ಬಂದಂತ ತಂಗಿ ಮನೆ ಬಾಗಿಲಿಗೆ ನಿಂತ್ರೆ ಮಾದಿನಿ ಅಥವಾ ಮನೆಯೊಳಗಿರ್ತಕ್ಕಂಥ ಅಣ್ಣನ ಹೆಂಡತಿ ಹೇಳ್ತಾಳ, ಯಾಕೆ ಬಂದಾಳ ಆ ಕಡೆ ಕಳಿಸುವುದು. ಅಷ್ಟೇ ಅಲ್ಲ, ಏನೋ ಬಲವಂತವಾಗಿ ನಿಂತುಕೊಂಡ್ರೆ ತಾ ಉಂಡು ಬಿಟ್ಟ ಎಂಜಲ ನೀರನ್ನು ಕೊಡತಕ್ಕಂಥ ಆಗ್ತಾ ಇದೆ. ಕಾರಣ ಇಲ್ಲಿ ಮೋಕ್ಷಾಂಬಿಕೆ ಹೇಳ್ತಾಳ, ಅದಕ್ಕಾಗಿ ಇವ್ರು ಯಾರು ಶಾಶ್ವತವಲ್ಲ. ತಾಯಿ ಶಾಶ್ವತ ಅಲ್ಲ, ತಂದೆ ಶಾಶ್ವತವಲ್ಲ. ಶಾಶ್ವತವಾಗಿರ್ತಕ್ಕಂಥ ಪರಮಾತ್ಮನನ್ನು ನಂಬತಕ್ಕಂಥವರಾಗಲಿ ಅಂತ ಹೇಳಿ ಎಲ್ಲ ಸಖಿಯರಿಗೆ ಅಪ್ಪಣೆಯನ್ನಿತ್ತು ಅವರನ್ನೊಳಗೊಂಡು ತಾನೂ ಕೂಡ ಆನಂದದಿಂದ ಎಲ್ಲರಿಗೂ ಉಪದೇಶವನ್ನು ಮಾಡ್ತಾರೆ. ಒಬ್ಬ ಹೆಣ್ಣು ಮಗಳು, ಒಬ್ಬ ಸಾತ್ವಿಯಾಗಿರ್ತಕ್ಕಂಥ ಮೋಕ್ಷಾಂಬಿಕೆ ತನ್ನ ಸಖಿಯರೆಲ್ಲರಿಗೂ ಕೂಡ ಇಂಥ ಒಂದು ಹಿತೋಪದೇಶವನ್ನು ಹೇಳೋದ್ರ ಮುಖಾಂತರ ಏನೋ ಪರಮಾತ್ಮನನ್ನ ಒಲಿಸಿಕೊಳ್ಳಬೇಕಾದ್ರೆ ಶಿಕ್ಷಿತರಾಗಬೇಕಲ್ಲ ನಾವು. ಅದಕ್ಕೆ ಬನ್ನಿ ಹೋಗೋಣ ಅಂತ ಹೇಳಿ ಆ ವೇದಾವತಿ ನದಿಗೆ ಸ್ನಾನಕ್ಕೋಸ್ಕರವಾಗಿ ಅವರು ಅತ್ತ ಹೋಗ್ತಾರೆ, ನಾವು ಇತ್ತ ಹೋಗೋಣ. ಅವರು ಸ್ನಾನ ಮಾಡಲಿ, ನಾವು ಊಟ ಮಾಡೋಣ. ಚಂದ ಹೇಳ್ತಾರೆ. ಈಗ ನಾಳೆ ದಿವಸ ಮುಂದಿನ ವಿಚಾರವನ್ನ ನಾವು ಅವರು ಜಳಕ ಮಾಡಿಕೊಂಡು ಬಂದು
ಆ ಪರಮಾತ್ಮನಿಗೋಸ್ಕರವಾಗಿ ಯಾಗ ಧ್ಯಾನ ಮಾಡ್ತಾಳ. ಆ ಪರಮಾತ್ಮ ಹೇಗೆ ಬರ್ತಾನ, ಅವನೇನು ಹುಡುಗಾಗಿ ಬರ್ತಾನೋ ಮುದುಕನಾಗಿ ಬರ್ತಾನೋ ಹೇಗೆ ಬರ್ತಾನ ಅನ್ನೋ ವಿಚಾರವನ್ನ ನಾಳೆಯಿಂದ ನಾವು ನೀವು ತಿಳಿಯತಕ್ಕಂಥವ್ರು ಆಗೋಣ ಅಂತಕ್ಕಂಥ ವಿಚಾರವನ್ನ ಇಲ್ಲಿಯ ಪರ್ಯಂತರ ನಾವೆಲ್ಲರೂ ಕೂಡ ತಿಳಿಯೋದರ ಮುಖಾಂತರ ಈಗ ಪುರಾಣ ಮಂಗಲದ ಹಂತಕ್ಕೆ ಬರ್ತಕ್ಕಂಥವ್ರಾಗೋಣ. ಆ ಪೂರ್ವದಲ್ಲಿ ಕಾಣಿಕೆ ಕೊಟ್ಟಂಥ ಭಕ್ತಾದಿಗಳ ಯಾದಿಯನ್ನ ನಮ್ಮೋರೇ ಆಗಿರ್ತಕ್ಕಂಥ ವಿಭಾಷಕರವರು ಓದಿ ಹೇಳತಕ್ಕಂಥವ್ರು ಆಗ್ತಾ ಇದ್ದಾರೆ. ಆ ನಂತರ ಮಂಗಲ ಗೀತೆ ಪುರಾಣ ಮಹಾಮಂಗಲ. ನಿನ್ನೆ ಕುಮಾರಸಂಕ್ರಾಂತಿ ಹೇಳಿದ್ರು, ಇನ್ನೊಂದು ಯಾವ್ದು ಇಂಥ ನೋಡಿ ಹೇಳಪ್ಪ ಅಂತಂದು ಹೇಳಿದ್ರು. ಶ್ರೀ ಗುರುಭ್ಯೋ ನಮಃ. ಕೊಟ್ಟರೆ ಹೋಗದಂತದ್ದು, ಇಟ್ಟರೆ ತೀರದಂತದ್ದು, ಕಟ್ಟಿದ ಗಂಟು ಬಯಲಾಗಿಟ್ಟರೆ ಮುಟ್ಟಲು ಬಾರದಂತದ್ದು, ಮುಟ್ಟಲು ಬಾರದಂತದ್ದು ಅಂತ ಹೇಳಿದ್ರು. ಇದ್ರೊಳಗೆ ನಾವು ಹೆಸರ ಸಂಪತ್ತನ್ನ ಗಳಿಸ್ಬೇಕಂತಂದ್ರೆ, ನಮ್ಮ ಜೀವನದಲ್ಲಿ ನಾವು ಸುಖವಾಗಿ ಜೀವನ ನಡೆಸಬೇಕಂತಂದ್ರೆ ಯಾರ್ಯಾರು ಕೊಟ್ಟರೆ ಹೋಗಿರಬಾರ್ದು, ಇಟ್ಟರೆ ತೀರಬಾರ್ದು. ಕಟ್ಟಿದ ಗಂಟು ಬಯಲಾಗಿದ್ದರೆ, ಕಟ್ಟಿದ ಗಂಟು ಬಯಲಾಗಿದ್ದರೆ ಮುಟ್ಟಲು ಬಾರದಂತದ್ದು, ಮುಟ್ಟಲು ಬಾರದಂತದ್ದು ಅಂತ ನಾವು ಸಂಪಾದನೆ ಮಾಡ್ತೀವಿ. ನಾವು 100 ಎಕರೆ ಜಮೀನು ಸಂಪಾದನೆ ಮಾಡ್ತೀವಿ, ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡ್ತೀವಿ. ಇದು ಯಾರು ಕಳ್ಳಕಾಕರು ಬಂದು ಕದಿಮರು ಕಳ್ಳತನ ಮಾಡ್ತಕ್ಕಂಥ ಆಸ್ತಿ. ಇದು ಯಾರು ಕದ್ದಿರಬಾರ್ದು. ಆಮೇಲೆ ಸರ್ಕಾರಗಳು ಒಂದು ವಜೆ ಹಾಕಿರಬಾರ್ದು. ಆಮೇಲೆ ಹಣ ಗಂಟನ್ನು ಯಾರು ಕದ್ದಿರಬಾರ್ದು. ಅಂಥದ್ದು ಯಾವ್ದಪ್ಪ ಅಂತಂದ್ರೆ ವಿದ್ಯಾ ಮತ್ತು ಸಂಪತ್ತು. ಈ ವಿದ್ಯಾ ಮತ್ತು ಸಂಪತ್ತನ್ನ ಬೆಳೆಸಬೇಕಾದ್ರೆ ಇಂಥ ಶಿವಯೋಗಿ ಶಿವಶರಣರ ನುಡಿಗಳನ್ನ, ಶಿವಶರಣರ ಪುರಾಣವನ್ನ, ಶಿವಶರಣರ ಶಿವಭಕ್ತಿ, ಶಿವಭಜನೆ, ಶಿವಕೀರ್ತನೆ ಇವರು ನಮ್ಮ ಮಲತ್ತಾತ ಆಗಿರ್ಬೋದು, ಇಲ್ಲಿ ಕಚ್ಚೇಡು ಮಲತ್ತಾತ ಆಗಿರ್ಬೋದು, ಗುಡೂರು ಗಾಂಧಿಗತ್ತಾತ ಆಗಿರ್ಬೋದು, ಅದೇ ರೀತಿ ದಮ್ಮೂರು ಹೆಂಗತ್ತಾತರು, ಚಳುವಳಿಕೆ ಎತ್ತಾತರು, ಇವರು ಎಂಥ ಸಾಧನೆಯನ್ನು ಮಾಡಿದರು. ಭಕ್ತಿಯಿಂದ ಅವರ ಧ್ಯಾನದಿಂದ ಸಂಪತ್ತನ್ನು ಗಳಿಸಿದರು. ಎಂಥ ಸಂಪತ್ತು? ಜ್ಞಾನ ಸಂಪತ್ತು ಮತ್ತು ವಿದ್ಯಾ ಸಂಪತ್ತನ್ನು ಗಳಿಸಿ ಅಜರಾಮವಾಗಿ ಉಳಿದ್ರು. ಅದೇ ರೀತಿ ನಮ್ಮ ಯಾರು ಚಳುವಳಿಕೆ ಎತ್ತಾತರು ಮೊದಲು ತಹಸೀಲ್ದಾರ್ ಕೆಲಸ ಮಾಡಿದ್ರು 5-6 ವರ್ಷ. ಈಗ ಅವರು ಅಜರಾಮವಾಗಿ ಎಲ್ಲರಿಗೆ ಜ್ಯೋತಿಯಾಗಿ ಮೆದ್ದ ಇದ್ದಾರೆ. ಅದೇ ರೀತಿ ನಾವು ಇಂಥ ಸಂಪತ್ತನ್ನು ಗಳಿಸಬೇಕಾದ್ರೆ ಶಿವಯೋಗಿ ಶಿವಶರಣರ ನುಡಿಗಳನ್ನ, ಶಿವಭಜನೆ, ಶಿವಕೀರ್ತನೆಯನ್ನು ಕೇಳಿ ಪುನೀತರಾಗಬೇಕು ಎಂಬ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಅದೇ ರೀತಿ ಈ ದಿನದ ಪೂಜಾ ಪ್ರಸಾದ ಸೇವೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಮೊಗ್ಗಾ ಗ್ರಾಮದ ಮಲ್ಲಯ್ಯನವರು ಬಂದು ಕನ್ನಯ್ಯನವರು ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕು. ಕನ್ನಯ್ಯ. ಅದೇ ರೀತಿ ನಾಳಿನ ದಿನದ ಪೂಜಾ ಪ್ರಸಾದ ಸೇವೆಯನ್ನ ತಮ್ಮಳ್ಳಿ ಗ್ರಾಮದ ಹರಿಕೇರಿ ಹುಡುಗಪ್ಪ ಅವರು ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕು. ಹರಿಕೇರಿ ಹುಡುಗಪ್ಪ. ಅದೇ ರೀತಿ ಮಹಾಮಂಗಲ ಕಾರ್ಯಕ್ರಮಕ್ಕಾಗಿ ಬಿಟ್ಟಿರತಕ್ಕಂಥ ಭಕ್ತಾದಿಗಳ ಗೋನಾಳ ಪೂಜಾರಿ ಮಲ್ಲಿಕಾರ್ಜುನ 301 ರೂಪಾಯಿ, ಆರ್ ಗಾದಿಗೌಡ ಡಿಎನ್ಹಳ್ಳಿ 501 ರೂಪಾಯಿ, ಜೆ ದೊಡ್ಡಗೌಡ ಡಿಎನ್ಹಳ್ಳಿ 201 ರೂಪಾಯಿ, ನಂದಿಗೌಡರು ಬಂಗುನಗೌಡ ಡಿಎನ್ಹಳ್ಳಿ 201 ರೂಪಾಯಿ, ನಂದಿಗೌಡರು ಗಾದಿಗೌಡ 201 ರೂಪಾಯಿ, ಅಗಸರದಿಂದ ಸೋಮನಗೌಡ ಡಿಎನ್ಹಳ್ಳಿ 101 ರೂಪಾಯಿ, ಡಿಎನ್ಹಳ್ಳಿ ಮಲ್ಲಿಕಾರ್ಜುನಗೌಡ 201 ರೂಪಾಯಿ, ಬಾಣಾಪುರ ಜಿ ದೊಡ್ಡಬಸಪ್ಪ 101 ರೂಪಾಯಿ, ಮುರಳಿ ಬಾಲಕೃಷ್ಣಗೌಡ ಡಿಎನ್ಹಳ್ಳಿ 101 ರೂಪಾಯಿ, ಡಿಎನ್ಹಳ್ಳಿ ಮುದಿಮಲ್ಲಪ್ಪ ಸಿರಿರೆಡ್ಡಿ 101 ರೂಪಾಯಿ, ಬಾಣಾಪುರ ಮುದಿಮಲ್ಲಪ್ಪ 101 ರೂಪಾಯಿ, ತಮ್ರಳ್ಳಿ ಹರಿಕೇರಿ ಹುಡುಗಪ್ಪ 101 ರೂಪಾಯಿ, 201 ರೂಪಾಯಿ, ಮೋಗ ನಾಗಪ್ಪನ ಗಾಂಧಿಗಪ್ಪ 110 ರೂಪಾಯಿ ಕೊಟ್ಟಿರುತ್ತಾರೆ. ಈ ದಿವಸದ ಪೂಜಾ ಪ್ರಸಾದೋತ್ಸವ ವಹಿಸಿಕೊಂಡಿರ್ತಕ್ಕಂಥ ಭಕ್ತಾದಿಗಳಿಗೂ, ನಾಳಿನ ದಿನದ ಪೂಜಾ ಪ್ರಸಾದೋತ್ಸವ ವಹಿಸಿಕೊಳ್ಳಿರುವ ಭಕ್ತಾದಿಗಳಿಗೂ ಮೋಕ್ಷಾಂಬಿಕೆಯು ಮುದುಮಲ್ಲಿಕಾರ್ಜುನನು ಅನಂತ ರೀತಿಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ. ಈಗ ಮಹಾಮಂಗಲ. ಅದೇ ರೀತಿ ಈ ದಿನದ ಪೂಜಾ ಪ್ರಸಾದ ಸೇವೆ ವಹಿಸಿಕೊಂಡಿರ್ತಕ್ಕಂಥ ಹರಿಕೇರಿ ಕನ್ನಯ್ಯವರು ಈ ದಿನದ ಪೂಜಾ ಪ್ರಸಾದ
ಕನ್ನಡಿಯವರು ಶಾಸ್ತ್ರಿಗಳಿಗೆ 301 ರೂಪಾಯಿ, ಗವಾಯಿಗಳಿಗೆ 301 ರೂಪಾಯಿ, ತಬಲಾದಿಗಳಿಗೆ 301 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ನೀವು ಆಶೀರ್ವಾದ ಮಾಡಿ. ಉಡುಪಿಯಾಗಿ ಕಲಾಕಾಂಡಿಕೆ ಮೂಲಕ ಕನ್ನಯ್ಯ ಇವರಿಗೆ ಜಗದೊಡೆಯರಾಗಿರ್ತಕ್ಕಂಥ ಹುಲಿಮಲ್ಲೇಶ ಮತ್ತು ಮೋಕ್ಷಾಂಬಿಕಾ ದೇವಿ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿಕ್ಕೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ಈಗ ಮಂಗಲ ಗೀತೆಯಲ್ಲಿ ಪುರಾಣ ಚಿನ್ನದಾರುತಿ ಶ್ರೀ ಕುಮಾರಗೆ ಬನ್ನಿ ಬೆಳಗಿರಿ ಚಿನ್ಮಯಾತ್ಮನೆ ಮೂರು ಮನಗಳು ಆರು ಗುಣಗಳು ನೀರಿನಾಥಗೆ ಸಾರು ಚರಿತಗೆ ಚಿನ್ನದಾರುತಿ ಶ್ರೀ ಕುಮಾರಗೆ ಬನ್ನಿ ಬೆಳಗಿರಿ ಚಿನ್ಮಯಾತ್ಮನೆ ಮುಕ್ತಿ ಕ್ಷೇತ್ರಗೆ ಭಕ್ತಿ ಮಾರ್ಗವ ಯುದ್ಧವಾಗುವುದೆಂದು ತೋರಿರಾತಗೆ ಚಿನ್ನದಾರುತಿ ಶ್ರೀ ಕುಮಾರಗೆ ಬನ್ನಿ ಬೆಳಗಿರಿ ಚಿನ್ಮಯಾತ್ಮನೆ ಶ್ರೇಷ್ಠ ಹಾಲಗಲ್ಲ ಗುರುಮಾರಗೆ ನಿಷ್ಠೆಯಿಂದನ ಮಂಗಲವ ಮಾಡಿದೆ ಚಿನ್ನದಾರುತಿ ಶ್ರೀ ಕುಮಾರಗೆ ಶ್ರೀ ಕುಮಾರಗೆ ಶ್ರೀ ಕುಮಾರಗೆ ಯಶೋವರ ಭಾಗ್ಯ ಜ್ಞಾನೇರಿ ಸರ್ವಮಂಗಳ ತ್ರಯೋ ಸ್ಮರಣಾರ್ಥಂ ಸಾಂದರ್ಭೋದಯ ಮಂಗಲ ಸಾಂಪದಯ ಪಾರ್ವತಿ ಶಿವ ಹರ ಮಹಾದೇವ ವಿಚಾರ ಸಹಿತ ಮಹಾರಾಜನಿಗೆ ಜೈ ಹುಲಿಮಲ್ಲೇಶ್ವರ ಮಹಾರಾಜನಿಗೆ ಜೈ, ಮೋಕ್ಷಾಂಬಿಕಾ ಮಾತಾಗೆ ಜೈ, ಸಾಂಬದೇವ ಪಾರ್ವತೀಶ್ವರ ಭಕ್ತಾದಿಗಳೆಲ್ಲರೂ ಶಾಂತಿ ರೀತಿಯಿಂದ ಪ್ರಸಾದ ತಗೊಳ್ಳಬಹುದು ಅಂತ ಹೇಳಿ